ಕಳ್ರಿಗೆ ಸುಳ್ರಿಗೆ ಎಲ್ಲ ಹೆಣ್ ಸಿಗ್ತದೆ, ನನಗೆ ಹೆಣ್ ಸಿಕ್ಕದ್ ಬೇಡವಾ? ಆಹಾ ನಾಗಪ್ಪ, ನಿನ್ಗೂ ನನ್ ಮೇಲೆ ದಯಾ ಬರ್ಲಿಲ್ವೇನೆಯ? ಒಲವಿನ ಉಡುಗೊರೆ ಕೊಡಲೇ ನನ್ ಮಗ ಯಾಕೆ ಇಲ್ಲಿಗೆ ಬಂದ? ಊಟಲಿ ಬರೆದನು ಅದ ನಾನು. ಲಕ್ಷ್ಮಿ, ಲಕ್ಷ್ಮಿ, ಅಯ್ಯೋ ಅಯ್ಯೋ, ನಾನು ನೀನು ಏಯ್ ಸೌಟು, ಏನೋ ಇದು? ಲವ್ 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 ಅಂತ ಹೇಳಿ ಕೇಳಿಸ್ಲಿಲ್ವಾ ಕ್ಯಾಪ್ ನನ್ ಮಗನೇ? ನಾನು ನನ್ನ ಹೃದಯನ ಅವಳಿಗೆ ಕೊಟ್ಬಿಟ್ಟಿದ್ದೀನಿ. ಈ ಪ್ರೇಮಿ ಅನ್ನಿಸ್ಕೊಂಡಿರೋ ನನ್ ಮಕ್ಕಳಿಗೆಲ್ಲ ಬಹಳ ಅಗ್ವಾಗಿ ಸಿಕ್ಬಿಟ್ಟೈತೆ. ಮಾತಾಡ್ತಿದ್ರೆ ಹೃದಯ ಕೊಡ್ತೀನಿ, ಹೃದಯ ಕೊಡ್ತೀನಿ. ಅದನ್ನೇ ಯಾಕೋ ಕೊಡ್ಬೇಕು ನನ್ ಮಕ್ಳ? ಕಣ್ ಕೊಡ್ರು ಬೇಡ, ಕಿಡ್ನಿ ಕೊಡ್ರು ಬೇಡ, ಮೆದ್ಲು ಕಿತ್ ಕೊಡ್ರು ಅದು ಬೇಡ, ಈ ಲಿವರ್ ನ ಕುಯ್ದು ಕೊಟ್ಬಿಡ್ರು. ಹೃದಯ ಕೊಡ್ತಾರಂತೆ. ಹೃದಯನ ಇವತ್ತು ಹೃದಯ ಕೊಡುವಂತ ನಿಜವಾದ ಪ್ರೇಮಿ ಎಲ್ಲವನು? ನನ್ನ ಮಗನೇ ಕುಯ್ದು ಕೊಟ್ಬಿಡೋ, ತಗೊಂಡೋಗಿ ಕೊಟ್ಬಿಡ್ತೀನಿ. ಕುಯ್ದು ಕೊಡಲೇ. ಏಯ್, ನಾನು ಯಾರಿಗೆ ಏನಾದ್ರೂ ಕೊಟ್ಕೋತೀನಿ, ನಿನಗೆ ನೋಯ್ತದ? ಬೇಡ ಬೇಡ ಸೌಟು, ನೀನು ಹಾವಿನ ಹುತ್ತ ಕೈ ಆಗ್ತಾ ಇದೀಯ, ಅದ್ ನೀನ್ ಕಷ್ಟ ಬಿಡಕ್ಕಿಲ್ಲ. ಹುಷಾರು. ಅಷ್ಟೇ ತಾನೆ? ನಾನು ಆಗ್ತಿರೋದೇ ಅದ್ರಲ್ಲಿ ಕೀಳಕ್ಕೆ ಕಣು. ಹಂಗ ಪರೀಕ್ಷೆ ನಡೆದೇ ಹೋಗ್ಬಿಡ್ಲಿ. ಬಾರೋ ನನ್ ಮಗನೇ, ಬಾ ಕೈ ಹಾಕು. ಅಣ್ಣ ಅಣ್ಣ, ಬಿಟ್ಬಿಡ್ಲ ಬಿಟ್ಬಿಡ್ಲ, ಸುಮ್ಮನೆ ಮಾತ್ಕಂಗಂತ ಕೇಳಲ್ಲ, ಬಿಟ್ಬಿಡ್ಲ ಬಿಟ್ಬಿಡ್ಲ, ಬೇಡ ಕಣೋ. ಇನ್ನೊಂದ್ ಕಿತ ನನ್ ಸಂತೆಗೆ ಬರ್ಬೇಡ. ಹುಷಾರು, ಗೊತ್ತಾಯ್ತಾ? ಗೊತ್ತಾಯ್ತು. ಹಾವು ಕಬಡ್ಡಿ, ಹಾವು ಕಬಡ್ಡಿ, ನನ್ನ ಕಬಡ್ಡಿ, ನನ್ನ ಕಬಡ್ಡಿ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಇವನ್ ನನ್ನ ಆತ್ಮೀಯ ಸ್ನೇಹಿತ. ನಮಸ್ಕಾರ. ನಮಸ್ಕಾರ. ನಡ್ರಿ ನಡ್ರಿ ಬನ್ನಿ. ಬಳ್ಳಾರಿ, ಇವನ್ ಯಾಕೆ ನಮ್ ಕಾಲಿಗೆ ನಮಸ್ಕಾರ ಮಾಡಕ್ಕೆ ಸಂಪ್ರದಾಯ. ನಿನ್ ನಡಿ, ನೀನು ಸುಮ್ಮನೆ ಗಲಾಟೆ ಮಾಡಬೇಡ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮಗಳೇ ಬಾರವಾ. ಮಗಳೇ, ಇವ್ರೇ ಅಳಿಯಂದ್ರು. ನಮಸ್ಕಾರ. ನಮಸ್ಕಾರ. ಮಾವಾ, ನಿನ್ನಂಗೆ ಇರ್ಬಹುದು ಫ್ರೆಂಡು, ನಿನ್ ಮಗಳದು ಅಂತ ಕೇಳಿದ್ದೆ. ಪರವಾಗಿಲ್ಲ, ಬೋ ಪಸಂದಾಗವಳೆ. ವಯಸ್ಸು ಅವಷ್ಟು ಚಿಕ್ಕದೆಯಾ, ಆದ್ರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂತೀನಿ. ಅಳಿಯಂದ್ರೆ ಅವಳು ನಾನು ದೊಡ್ಡ ಮಗಳು. ಇಲ್ಲೆಲ್ಲ ನಾನು ಬೇಕುಪ್ಪ. ಇವನ್ ಹೆಂಡ್ರು, 2 ಮಕ್ಳು, ತಾಯಿ. ಬಳ್ಳಾರಿ, ನೀನಾದ್ರೂ ಬಾಯ್ ಬಿಟ್ಟು ಹೇಳ್ಬಾರ್ದೇನು? ಬೇಕು ನನ್ ಮಗನೇ. ಅಯ್ಯೋ, ನಾನು ಹುಡುಗಿನ ನೋಡಿಲ್ಲ, ಅವ್ರ ಅಮ್ಮನ್ ನೋಡಿದ್ದೀನಿ. ಮಾವ, ನಿನ್ನ ಮಗಳು ಸೂಪರ್. ಏಳ್ ಮಾಡಿಸಿ ಜೋಡಿ. ಅಳಿಯಂದ್ರೆ ಅವಳು ನನ್ನ ಹೆಂಡತಿ. ಬಳ್ಳಾರಿ, ಹೆಂಡತಿ ನೋಡಿದ್ದೀನಿ ಅಂತ ಹೇಳ್ದಲ್ಲ, ಬೇಕು ನನ್ ಮಗನೇ, ಹೇಳತಾನೆ? ಅಯ್ಯೋ, ಇವಳೇ ಅವ್ನ ಹೆಂಡತಿ ಅಂತ ನನಗೆ ಗೊತ್ತಿಲ್ಲ ಕಣೋ. ಅದ್ ಸರಿ, ಅತ್ತೆಗೂ ಮಗಳಿಗೂ ವ್ಯತ್ಯಾಸ ಗೊತ್ತಾಗದ್ ಬೇಡವಾ? ಮಾಡ್ಕೊಂಡ್ಮೇಲೆ ತಾನೇ ಗೊತ್ತಾಗೋದು. ಬೇಕು ನಗ್ತಾ ಇರೋ. ಇದೇನಿದು ಮೂಗಿನ ಮೇಲೆ ಗಾಯ? ಅದು ನನ್ನ ಚಿಕ್ಕ ಮಗಳು. ಅದೇ ನೀವೀಗ ಮದುವೆ ಮಾಡ್ಕೋಬೇಕಂತ ಇದ್ದೀರಲ್ಲ, ಅವಳು ಕಚ್ಚಿದ್ದು. ಯಾಕೋ? ಅದು ಒಂದ್ ದೊಡ್ಡ ಕತೆ. ಅವಳು ಏನೇ ಕೊಟ್ರು ಅದನ್ನ ತಗೋಬೇಕು, ಬೇಡ ಅನ್ಬಾರ್ದು. ಬೇಡ ಅಂದ್ರೆ 2 ಕಿವಿ ಹಿಡ್ಕೊಂಡು ಮೂಗನ್ನ ಬಾಮ ಕನಕಿ. ಏಯ್, ಗಂಡು ನಗ್ತಾ ಇರ್ಬೇಕು. ನೀವೇನು ಯೋಚನೆ ಮಾಡ್ಬೇಡಿ, ನಿಮ್ ಅಳಿಯಂದ್ರು ಏನ್ ಕೊಟ್ರು ತಗೋತಾರೆ. ಆಗ್ಲೇ ನಿಮ್ಮಮ್ಮ ಕೊಟ್ಟೋದ್ರಲ್ಲ. ಬೇಡ ಅಂದ್ರೆ ಮೂಗು. ಏನದು? ಮಜ್ಜಿಗೆ. ಅಯ್ಯಯ್ಯೋ, ಹುಡುಗಿ ಹೊಟ್ಟಿಸ್ಕೊಂಡು ಹೋಗ್ತಿದ್ದಾಳಲ್ಲಪ್ಪ. ಏನ್ರಿ ಕತೆ ಈಗ? ಕತೆ ಇಷ್ಟೇ, ಗಂಡು ಮದುವೆ ಆಸೆ ಬಿಡ್ಬೇಕು, ಇಲ್ಲ ಮಜ್ಜಿಗೆ ಕುಡಿಬೇಕು. ಬಾರಡು 8 ದಿವಸ ಈ ಕಡೆ ಬಂದು
ದಿನ ಬರಕಿದ್ದೀನಿ ಸ್ವಾದ್ರ ಮಾವನ್ ಮನೆ ಕೆಟ್ಟೋಯ್ತಲ್ಲ ನಾಗನ್ ಕೈಲಿ ಗಡ್ಡ ಕೇರ್ಸ್ಕೊಂಡು ಮಂಗನು ಮನುಮತ ಆಗೋಯ್ತದೆ ಅಂತ ಗಾದಿ ಮಾತೆ ಇದೆ ನಮ್ಮ ಊರಾಗೆ. ಓ, ಹಂಗೆ. ಅದಕ್ಕೆ ಬಂದಿವ್ನಿ ಬಿರ್ಬಿನ್ ಗಡ್ಡ ಕೆರಿಬೇಕು. ಕೂತ್ಕಣ. ಏಕೋ ಏಕೋ ಏತಕೋ ಏತಕಿ ಭಾವನೆ ಮೂಡಿತೋ ಸುಮರಾಣಿ ತಲೆಬಾಗಿ ನಗ ಸಿಗಲ್ಲ. ಅಣ್ಣ ಇವತ್ತಂದಿನ ಹೊಸ ಬಟ್ಟೆ ಕಾಣ. ಸಣ್ಣ ಎಷ್ಟು ದಿವಸ ಆಗೋದು ಏನೋ ಅದನ್ನ ಬೇರೆ ಬಟ್ಟೆ ಹಾಕು. ಏನಾಯ್ತಣ್ಣ? ಏನಾಗೈತಲ್ಲ ನಿನ್ಗೆ ಇವತ್ತು? ನನ್ ಬರೀ ಇಂತ ಗಬ್ಬಟ್ಟನೆ ಆಗ್ತಾ ಇದೀಯಾ? ಅಣ್ಣ ಇನ್ನು ಅಗಸರು ಕೂಡ ಹಾಕಿಲ್ಲಣ್ಣ, ಇವತ್ತೇ ತಂದಿರೋದು. ಅದನ್ನ ತಗಿರತ್ತಾಗ ಎಷ್ಟು ಬೇರೆ ಬಟ್ಟೆ ಹಾಕು. ಸಿಗಲೇ ನಿನ್ನ ಅಂಗಡಿಲಿ ಸೇವಿಗೆ ಬೇಡ, ನಾನು ಪ್ಯಾಟ್ ಕೊಟ್ಟೋಯ್ತೀನಿ. ಅಯ್ಯ ಹಂಗ್ ಮಾಡ್ಬೇಡ, ಕೂತ್ಕೊಂಡು ಸ್ಪೆಷಲ್ ಬಟ್ಟೆ ಹಾಕ್ತೀನಿ. ನನ್ ಮಗನೇ VIP ಹಾಕಿಟ್ಟಿದ್ದಿಲ್ಲ ಇದ. ಈಗ ಹೆಂಗದೇಡ ಅಮ್ಮಂತ ಅದೇ ಕಡ್ಲ ಬಿರಿನ್ ಗಡ್ಡ ಕೆಲ್ಬಿಡು. ಆಯ್ತಣ್ಣ. ಗೋವಿಂದ ಪರಮಾತ್ಮ, ಇಲ್ಲಿವರೆಗೂ ದೇವರು ಮನುಷ್ಯನಿಗೆ ಶಾಪ ಕೊಡೋದ್ನ ನೋಡಿವ್ನಿ ಕೇಳಿವ್ನಿ, ಆದ್ರೆ ಇವತ್ ನಾನೇ ನಿನಗೆ ಶಾಪ ಕೊಡ್ಬೇಕಾಯ್ತದೆ. ಉತ್ಸಾರು ಸಣ್ಣ ಇದ್ಯಾಕೆಲ್ಲ ದೇವ್ರಿಗೆ ಶಾಪ ಆಗ್ತಿದ್ಯಾ? ಇನ್ನೇನ್ ಹೇಳೋಣ ಬಳ್ಳಾರಿ, ಆದಿ ಬೀದಿಲಿರೋ ನಾಯಿಗಳಿಗೆಲ್ಲ ಮದುವೆ ಆಗೋಯ್ತು, ನಮ್ಮೂರಲ್ಲಿ ಎಲ್ಲಾರ್ಗು ಮದುವೆ ಆಗೋಯ್ತು. ನನಗೀಗ 52 ವರ್ಷ ಆದ್ರೂ ಒಂದ್ ಹೆಣ್ಣು ಸೃಷ್ಟಿ ಮಾಡ್ಲಿಲ್ವಲ್ಲ ಬ್ರಹ್ಮ. ಇನ್ಯಾಕ್ ಆಗ್ತೀಯ ಬಿಟ್ಬಿಡ್ಲಾ ತಾಳಾಗೋಲೆ? ಯಾಕೆ? ಅಲ್ಲ ಕಣ್ಲ, ನೀರ್ ಸಿಕ್ಕೋದಿಲ್ಲ ಈ ಜಾಗದಲ್ಲಿ ಅಂತ ಗೊತ್ತಾದ್ಮೇಲೂ ಬೋರ್ ಹಾಕಿದ್ರೆ ಪಕ್ಕದ ಮನೆಗ್ ತರ ನೀರ್ಗ್ ಹೋಗ್ಬೇಕು. ಕೇಳಿಸ್ಕೊಳಪ್ಪ, ಕೇಳಿಸ್ಕೋ. ಆದಿ ಬೀದಿಲ್ ಹೋಗೋ ಕಂತ್ರಿ ನಾಯಿಗಳೆಲ್ಲ ನಾನು ನೋಡಿ ಆಡ್ಕೊಳಕ್ ಆಗೋಯ್ತು ನನ್ ಬಾಳು. ಏನಾದ್ರೂ ಆಗ್ಲಿ ಪರಮಾತ್ಮ, ನಾನ್ ನಿನ್ನ ಗಾಢವಾಗಿ ನಂಬಿಟ್ಟಿದ್ದೀನಿ. ಇನ್ನೊಂದ್ ತಿಂಗಳೊಳಗಾಗಿ ನನ್ ಕೆಲ್ಸ ನೀನ್ ನೆರವೇರ್ಸ್ ಕೊಟ್ಬಿಟ್ರೆ ನನ್ ತಲೆ ಕೂದಲು ನಾನು ನುಣ್ಣಗೆ ನಿನಗ್ ಕೊಟ್ಬಿಡ್ತೀನಿ ಕಣಪ್ಪ. ಯಾಕಪ್ಪ ದೇವ್ರ ತಲೆನಲ್ಲಿ ಕೂದ್ಲಿಲ್ವಾ? ನಾನು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ. ಏನ್ ಅರ್ಕೆ ಓದ್ತಿದ್ದೆ, ಕೂದ್ಲು ಕೊಟ್ಬಿಡ್ತೀನಿ. ಬೇರೆ ಇನ್ನೇನು ಇಲ್ವಾ ಕೊಡಕ್ಕೆ? ಇನ್ನೇನದೆ ಕೊಡಕ್ಕೆ? ಕಣ್ಣಿಲ್ವಾ ಕೊಡು, ಮೂಗಿಲ್ವಾ ಕೊಡು, ಬಾಯಿಲ್ವಾ ಕೊಡು, ಮೆದ್ಲಿದೆಯಲ್ಲ ಕೊಡು, ಹೃದಯ ಇದೆಯಲ್ಲ ಕೊಡು, ಕರಳಿಲ್ವಾ ಕೊಡು, ಲಿವರ್ ಇದೆಯಲ್ಲ ಅದನ್ನ ಕುಯ್ದು ಕೊಟ್ಬಿಡು. ಕೊಡಿಲಿ, ಈ ನನ್ನ ತಲೆ ಬಿಡ ಕೆಟ್ಬಿಡ್ತೀನಿ. ಅವೇಗ್ ನನ್ ಮಗನ್ ತಗೊಂಬಂದು ನಾನು ಉಳಿತಾ ಕೂತದಿಲ್ಲಿ, ಇಲ್ಲಿ ಬಂದು ಕಟ್ಕೊಡು, ಕಿಡ್ನಿ ಕೊಡು ಅಂತ ಅವನೇ. ಯಾರೀ ಗಾಲಕ್ಕೆ ಹೋಗಿಲಿ? ಎಲ್ಲಿರುವುದು? ಮಗವನ್ನು ಕಂಡೆ ವಾನಲ್ಲು ನೀನೆ ಎಲ್ಲೆಲ್ಲು ನೀನೆ ನನ್ನಲ್ಲು ನೀನೆ ವಾನಲ್ಲು ನೀನೆ. ಇಲ್ಲಿವರೆಗೂ ಇಂತ ಕೋಗಿಲೆ ಕಂಟಾನ ನಾನ್ ಕೇಳೇ ಇರ್ಲಿಲ್ಲ ಕಣಪ್ಪ ಮಾದೇಶ್ವರ. ಇದು ಕೋಗಿಲೆ ಅಲ್ಲ, ಹುಬ್ಬಳ್ಳಿ ಎಮ್ಮೆ. ಅಯ್ಯಯ್ಯೋ, ಸ್ನಾನ ಮಾಡುವಾಗ ಕದ್ದು ನನ್ನ ಮೈ ನೋಡ್ಬಿಟ್ಟು ಓಡ್ಬಿಟ್ಟ ಇದ್ಯಾ? ನನ್ನ ಮದ್ವೆ ಮಾಡ್ಕೊಳ್ಳಯ್ಯ, ನಾನು ಬಿಡಕ್ಕಿಲ್ಲ. ಏನೇ ಈಗ ರೀ ಅನ್ನೋದು? ಗೊತ್ತಿಲ್ಲ ನಿಂಗೆ ಮೋಟರ್ ಬೈಕ್ ಇಳಿಬಾರ್ದು ಅಂತ? ಎಲ್ಲೋಡೈತಿಯ ನೀನು? ಬತ್ತಿಯ ಹೋಗು ನೀನು. ಬಟ ಬಳ್ಳಾರಿ ಬಾರಲ್ಲ ಇಲ್ಲಿ. ದಡಿಯ ನನ್ನ ಮಗನೇ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ಸೋದ್ ಕಲ್ತ್ಕೊಳ್ಳೋ. ಸೌಟ್ ಇಟ್ಕೊಂಡು ಅಲ್ಲಾಡ್ಸೋ ನನ್ನ ಮಗನಿಗೆ ಬಟ್ಟ ಅಂತ ಕರೀತೀನಿ, ನೀನ್ ಚಕ್ರವರ್ತಿ ಅಂತ ಕರೀತಾರ ಬೇಕಪ್ಪ. ನಾನೀಗ ಸೌಟ್ ಇಟ್ಕೊಂಡು ತಿರ್ಗಿಸೋದ್ಕೇನೆ ನಿಂಗ್ ನೆಕ್ಕ ಹಾಕ್ಬೋದು. ನಾನ್ ನೆಕ್ಕಕ್ಕೆ ನಿಮ್ಮ ಅಪ್ಪನ ಮನೆ ತಂದಾಕ್ತೇನೋ ಬೇವರ್ಸಿ ನನ್ ಮಗನೇ. ಮರ್ಯಾದೆ ಕೊಟ್ಟು ಮಾತಾಡು. ಏನ್ ದುರ್ಗುಟ್ಕೊಂಡು ನೋಡ್ತಾ ಇದ್ಯಾ? ಆಯ್ತಾ ಇರೋ ಬಾರ ಇಲ್ಲಿ.
ಈರುಳ್ಳಿ ನೋಡಿದ್ಯಾ? ನೋಡಿದ್ದೀನಿ. ಅದನ್ನ ಚೆನ್ನಾಗಿ ಉತ್ತರಿಸ್ಬಿಟ್ಟು ಉತ್ತರಿಸ್ಬಿಟ್ಟು ಕೊತ್ತಂಬರಿ ಸೊಪ್ಪು ಐತಲ್ಲ ಅದನ್ನು ಚೆನ್ನಾಗಿ ಉತ್ತರಿಸ್ಬಿಟ್ಟು ಒಂದು ಗಜ ನಿಂಬೆ ಹಣ್ಣು ತಗೊಂಡ್ಬಿಟ್ಟು ಅರ್ಧ ಕುಯ್ದ್ಬಿಟ್ಟು ಬೀಜನೆಲ್ಲ ತೆಗೆದ್ಬಿಟ್ಟು ಒಂದ್ ಓಳಿ ಹಿಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಹಸಿ ಶುಂಠಿ ಐತಲ್ಲ ಅದನ್ನ ಚೆನ್ನಾಗಿ ಜಜ್ಜಿಬಿಟ್ಟು ಕಿವುಚ್ಬಿಟ್ಟು ಕೆಳಗಿಂದ ಮ್ಯಾಲಿಂದ ಕೆಳಗೆ ಹೊಡೆದು ಫಸ್ಟ್ ಕ್ಲಾಸ್ ಒಂದು ಗ್ಲಾಸ್ ಮಜ್ಜಿಗೆ ತಗೊಂಬ. ಮೆಣಸಿನ್ಕಾಯಿ ಬೇಡವಾ? ಅದನ್ನ ಕಣ್ಗಿಟ್ಕೋ ಹೋಗ. ನಮ್ ತಾಯಣಿಗೂ ಹೇಳ್ತೀನಿ ಇವತ್ತಿನ ಸಣ್ಣ ಕಣೋ. ಅಯ್ಯೋ ಪಾಪ. 6 ಏ ಸಣ್ಣ, ಏನೋ ಇದು? ಯಜಮಾನ್ರೆ, ಪೇದಿ ಯಜಮಾನ್ರೆ, ಅದ್ ನಿಲ್ಲಕ್ಕೆ ಏನಾದ್ರು ಒಂದ್ ದಾರಿ ತೋರಿಸಿ. ಇದೇನು ಯಜಮಾನ್ರೆ? ಏಯ್, ಇದನ್ ತೋರ್ಸಿದ್ರೆ ದೊಡ್ಡ ರೈಲೇ ನಿಲ್ಲುತ್ತಂತೆ, ನಿನ್ ಬೇದಿ ನಿಲ್ಲವೇನೆಯಾ? ಕರೆಕ್ಟ್ ಆಗಿ ಹೇಳಿದ್ರಿ ಯಜಮಾನ್ರೆ. ಕೊಡಿ, ಇಲ್ಲ ತೋರಿಸ್ತೀನಿ. ರೀ, ನಮ್ ಭಾವ ಎಷ್ಟೊಳ್ಳೆಯವರು. ನಾವು ಚೆನ್ನಾಗಿರ್ಲಿ ಅಂತ ಮಂಚನ ನಮ್ಗೆ ಫುಲ್ ಟೈಮ್ ಬಿಟ್ಕೊಟ್ಬಿಟ್ಟು ಅವ್ರ ಚಾಪೆ ಮೇಲೆ ಮಲಗ್ತಾ ಇದಾರಲ್ರಿ. ಮುಳ್ಳಂದಿ ನನ್ನ ಮಗ, ಕಳ್ಳ ನನ್ನ ಮಗ, ಅವನೇನೆ ಬಿಟ್ಕೊಡೋದು. ನಾನೇ ಫಿಟ್ಟಿಂಗ್ ಇಟ್ಬಿಟ್ಟೆ. ಏನ್ ಮಾಡಿದ್ರಿ? ಬುಡ್ಬುಡ್ಕೆ ಅವನ್ಗೆ ದುಡ್ಡು ಕೊಟ್ಬಿಟ್ಟೆ. ನೀವಿಬ್ರು ಈ ಮಂಚದ ಮೇಲೆ ಮಲ್ಕೊಂಡು ಸಂಸಾರ ಮಾಡಿದ್ರೆ ನಿಮಗ್ ಮಕ್ಕಳೇ ಆಗಲ್ಲ ಅಂತೇಳಿ ಹೇಳಿಸ್ಬಿಟ್ಟೆ. ಫುಲ್ ಟೈಮ್ ಮಂಚದ ಮೇಲೆ ನಮಗೆ ಮಜಾ, ಅವನಿಗೆ ನೆಲದ ಮೇಲೆ ಸಜಾ. ಬಾರಲೇ ನನ್ ಮಗನೇ, ಮಂಡ್ರಿಗಪ್ಪ ನನ್ ಮಗನೇ, ನನ್ಗೆ ಮೋಸ ಮಾಡ್ತೀನಲ್ಲ. ಅಯ್ಯೋ ನಿನ್ನೆ ನಿನ್ನೆ ಒಟ್ಟಲೆ ಬಾರಲೇ, ಬಾರ ಆಚೆಗೆ. ಏನೋ ಏನೋ ನಿಂದು ಫುಲ್ ಟೈಮ್ ಮಂಚ ನಮ್ದೇ ಆಗಿರೋಗಿ ಏನೋ ನಿಂದು ಡಿಸ್ಟರ್ಬೆನ್ಸ್. ಫುಲ್ ಟೈಮ್ ಯಾವನ ಬುಡ್ಬುಡ್ಕೆ ಅವನ್ನ ಕರ್ಕೊಂಡ್ ಬಂದ್ಬಿಟ್ಟು ಅಲ್ಲಾಡಿಸ್ತಾ ಇದೆಯನಲ್ಲೇ. ಮಂಚದ ಮೇಲೆ ಮಲಗ್ಬಿಟ್ರೆ ನನಗ್ ಮಕ್ಳೇ ಆಗಲ್ವಾ? ಯಾರತ್ರ? ಅಯ್ಯ ನಿನ್ನ ನೀನು 10 ಗಂಟೆ ಇದ್ದಿದ್ದು 12 ಗಂಟೆಗೆ ತಿರುಗಿಸ್ಬಿಟ್ಟು ನಮಗ್ ಮೋಸ ಮಾಡಿದ್ದು. ಅದಕ್ಕೆ ನಾನ್ ನಿನಗ್ ಬುಡ್ಬುಡ್ಕೆ ಆಡ್ತಿದ್ದ. ನಿನ್ ಸ್ವಲ್ಪ ಓವರ್ ಆಯ್ತು. ಏನ್ ನಿಂದು ಕೂಡ ಬಹಳ ಜಾಸ್ತಿ ಮಾತಾಡ್ಬೇಡ, ಕೂದಲು ಬಳಸಿ ಬೋರ್ಡ್ ಮಾಡ್ಬಿಡ್ತೀನಿ. ಲೇ ಮಾವ, ಬಾರೋ, ಇವತ್ತೆರಡರಲ್ಲಿ ಒಂದ್ ಆಗ್ಲೇಬೇಕು. ಬಾರಲೇ ಅಯ್ಯಪ್ಪ. ದೂರ ಅಚ್ಚೆ. ಮಾವ, ದೇವಸ್ಥಾನದಿಂದ ನಾಳೆ ಬರ್ತೀನಿ ಅಂತೇಳಿ ಇವತ್ತೇ ಬಂದ್ಬಿಟ್ಟಲ್ಲ. ನನ್ ಕತೆ ಹಂಗಿರ್ಲಯ್ಯ. ನಿಮ್ಮಿಬ್ಬರು ಜಗಳನ ಇಡೀ ಊರೇ ನಿಂತ್ಕೊಂಡು ಕೇಳಿಸ್ಕೊಂತ ಆಯ್ತಲ್ಲ, ಏನ್ ಸಮಾಚಾರ? ಇನ್ನೇನ್ ಮಾವ, ಸುಳ್ಳು ಶಾಸ್ತ್ರ ಹೇಳ್ಸ್ಬಿಟ್ಟು ನನ್ಗ್ ಮೋಸ ಮಾಡ್ತಾವ್ ನೀನು. ನೋಡು ಮಾವ, ನಿನ್ ಆಸ್ತಿ ನೋಡಿಬೇಕು ಅಂತ ಸಂಚ್ ಮಾಡಿದ್ದೆ, ಅದಕ್ಕೆ ನಾನು ಹಂಗ್ ಮಾಡಿದೆ. ಏಯ್, ನಿನ್ ಸ್ವಲ್ಪ ಓವರ್ ಆಯ್ತು ನಿಂದು. ನಿಂದ ಅದಕ್ಕಿಂತ ಓವರ್ ಆಗ್ತದೆ. ಬೇಡ ನೋಡು. ನಿನ್ ತಲೆ ಬೋಳ್ಸ್ಬೇಕಾಗಿತ್ತು ನೋಡು. ಮುಚ್ಕೊಳ್ರೋ ಬಾಯಿ. ಕೇವಲ ಒಂದು ಮಂಚಕ್ಕೋಸ್ಕರ ಕಿತ್ತಾಡೋ ಮೂರ್ಖಾಸ್ಕು ಬೆಲೆ ಇಲ್ದಲೇ ಇರೋ ನನ್ನ ಮಕ್ಕಳು ಅಂತ ಗೊತ್ತಾಗಿ ನಿಮ್ಮನ್ನ ನಂಬ್ಕೊಂಡಿದ್ರೆ ಸಾಯವರೆಗೂ ನನ್ನ ತಾತನ ಮಾಡಲ್ಲ ಅಂತ ನಾನು ಒಂದು ದೃಢ ನಿರ್ಧಾರವನ್ನು ಕೈಗೊಳ್ಳಬೇಕಾಯ್ತು. ಏನದು? ಏನ ಮಹಾರಾಣಿ ಪಟ್ಟ ಧರಿಸಿ. ಅಕ್ಕ ಅವ್ರು ಯಾರೋ ಗೊತ್ತಾಗ್ಲಿಲ್ವಲ್ಲ ಮಾವ? ನಿಮ್ಮತ್ತೆ ನಿಮಗೆ ಚಿಕ್ಕಮ್ಮ. ಇಡಿಯಟ್ಸ್, ನೀನ್ ಮದುವೆ ಆಗಿ 5 ವರ್ಷ ಆಯ್ತು, ನೀನ್ ಮದುವೆ ಆಗಿ 2 ವರ್ಷ ಆಯ್ತು. ನಿಮ್ಮನ್ನ ನಂಬ್ಕೊಂಡಿದ್ರೆ ನನ್ನ ತಾತನ್ ಮಾಡಲ್ಲ. ಅದಕ್ಕೋಸ್ಕರ ನನ್ನ ವಂಶವನ್ನ ನಾನೇ ಉದ್ಧಾರ ಮಾಡಿಕೊಳ್ಳಬೇಕು ಅನ್ನೋ ಸದುದ್ದೇಶದಿಂದ ಈ ರೂಪಸಿಯನ್ನು ವಿವಾಹವಾಗಿ ಬಂದಿದ್ದೇನೆ. ಇನ್ಮೇಲೆ ಪರ್ಮನೆಂಟ್ ಆಗಿ ಮಂಚ ನಂದೆ. ದೊಡ್ಡ ಮಗಳೇ ನಿಂದು ಆ ಕಡೆ ಜಗ್ತಿ, ಚಿಕ್ಕ ಮಗಳೇ ನಿಂದು ಈ ಕಡೆ ಜಗ್ತಿ. ಜಾಗ ಖಾಲಿ ಮಾಡಿ. Come on, darling. Hey, Lobers, don't disturb me. ಬಾರೆ ಬಾರೆ ರಂಗ.
ಹಲೋ ಹಲೋ, ನಾ ಗುಂಜಪ್ಪ ಮಾತಾಡ್ತಾ ಇರೋದು. ಸರ್, ನನ್ ಮೊಬೈಲ್ ತಗೊಂಡು ಹ್ಯಾಕಿಂಗ್ ಕಾಡ್ತಾ ಇದ್ದೀರಾ? ಯಾರ್ ನೀವು? ये आकाशवाणी का पंचरंगी कार्यक्रम विविध भारती फरमाइशी फिल्म गाने। सबसे पहले शोर पिक्चर का गाना सुनिए। गायक कलाकार है जेसुदास, गीतकार ओपी नैयर, संगीतकार लक्ष्मीकांत प्यारेलाल। सुनना चाहते हैं दिल्ली से अप्पू पप्पू कप्पे चिप्पू, कर्नाटक प्रदेश देवनहಳ್ಳಿ से ನಂಜಪ್ಪನ ಮಗ ಗುಂಜಪ್ಪ। ನಾನೇ ಇದು ಶ್ರೀಲಂಕನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಕನ್ನಡ ವಿಭಾಗ. ಇಲ್ಲಿಯವರೆಗೂ ಕನ್ನಡ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಪುಷ್ಪ ನಂಜಪ್ಪ. ನಿಮ್ಮ ಅಕ್ಕ ನಮ್ಮ ಅಕ್ಕ ಯಾಕೆ ಗಂಡಸ್ವನಲ್ಲಿ ಮಾತಾಡ್ತಾ ಇದ್ದಾಳೆ? ನಾಗಣ್ಣ, ಯಾವಾಗ ಬಂದೆ? ನೀನ್ ಫೋನ್ ಅಲ್ಲಿ ಮಾತಾಡ್ತಿದ್ದಲ್ಲಪ್ಪ, ಅವಾಗ್ಲೇ ಬಂದೆ. ಡಿಸ್ಟರ್ಬ್ ಮಾಡಬಾರ್ದು ಅಂತ ಸುಮ್ನೆ ಇದ್ದೆ. ನನ್ ಮೊಬೈಲ್ ವಿಷಯ ಮಾತಾಡ್ತಾ ಇದ್ದೆ ಕಣ್ಣಣ್ಣ. ನಾನು ಒಂದು ಭಾಷೆಯಲ್ಲಿ ಮಾತಾಡಿದ್ರೆ ಅವನು ದಿವಸ 10 ಭಾಷೆಯಲ್ಲಿ ಮಾತಾಡಿ ನನ್ ತಲೆಯಲ್ಲೇ ಕೆಡ್ಸಾಕ್ ಬಿಡ್ತೇನೆ ಕಣ್ಣಣ್ಣ. ಅವನು ಯಾವನು ಚದ್ರಂಗಿ ನನ್ ಮಗ ಇರ್ಬೇಕು ಕಣ ಗುಂಜ. ಹಂಗಂತೀಯ ಅಣ್ಣ? ಹೆಂಗಾದ್ರೂ ಜಾಣ್ತನ ಮಾಡಿ ಅವನ ಹತ್ರ ವಸಿ ಮಾತಾಡಿ ನನ್ ಮೊಬೈಲ್ ಇಸ್ಕೊಟ್ಬಿಡ. ಇಲ್ಲಪ್ಪ, ನಾನ್ ಇವತ್ ಯಾರ ತಾನು ಮಾತಾಡಕ್ಕಿಲ್ಲ, ಮೌನ ವ್ರತ. ಈಗ ನನ್ನ ಹತ್ರ ಮಾತಾಡ್ದಲ್ಲಣ್ಣ, ಹಂಗೆ ಅವನ ಹತ್ರ 1-2 ಮಾತಾಡೋಣ. ನೋಡ್ಲಾ, ಮಾತಾಡಕ್ ಶುರು ಮಾಡಿದ್ಮೇಲೆ 2 10 ಅವನ ಮಗಕ್ಕೆ ಕ್ಯಾಕರಿಸಿ ಅಂತ ಹೋಗುದು ನಿನ್ ಮೊಬೈಲ್ ಕೊಡ್ತೀನಿ ಆಯ್ತಾ? ಅಂದಂಗೆ ನಿನ್ ನಂಬರು 1928202233 ತಾನೆಯಾ? ಶಾನೆ ದಿವಸದಿಂದ ನನ್ ಮೊಬೈಲ್ ಇಲ್ದೆ ಎಲ್ಲ ಬಿದ್ದೋದಂಗ ಆಗೈತಣ್ಣ. ನಿನ್ ದೋಸಿ ಕೊಡೋಣ, ಇಟ್ಕೊಂಡ್ಬಿಡ್ತೀನಿ. ಇಡ್ಕೊಳಪ್ಪ, ಕಾಲ್ ಮಾಡ್ಕೊತೀನಿ. ಒದ್ದೆ ಹಾಕಿ 10 ಮಾಡ್ಕೊಳ್ಳ ತಗೋ. ಅಲ್ಲೋ ಕೂತ್ಕೊಂಡು ಆರಾಮಾಗಿ ಮಾಡ್ಕೋ. ಭರತ ಕಂಡ ಪ್ರಳಯದಿಂದ. ಹಲೋ ಹಲೋ, ಸನ್ಮಾನ್ಯ ಶ್ರೀ ನಾಗಣ್ಣನವರಿದ್ದಾರೆಯೇ? ಇದೇನಿದು ಒತ್ತರನೇ ನನ್ ಮಗನ ಹೆಸರು ಕೇಳ್ತಾವನೆ. ಹಲೋ, ತಾವ್ ಯಾರ್ ಸಾ? ಬೆಂಗಳೂರಿನಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳ ಪಿ ಎ ಮಾತನಾಡ್ತಾ ಇರೋದು. ನಮಸ್ಕಾರ ಸರ್, ಏನ್ ಸಮಾಚಾರ? ನಾಗಣ್ಣನವರಿಗೆ ದೇವನಹಳ್ಳಿಯಿಂದ MP ಸೀಟ್ಗೆ ಟಿಕೆಟ್ ಸಿಕ್ಕಿದೆ, ಅದನ್ನ ಅವ್ರಿಗೆ ತಿಳಿಸ್ಬೇಕು. ನನ್ ಮಗನ್ಗೆ MP ಸೀಟಾ? ನೀವೇನಾದ್ರೂ ಕೊಟ್ಬಿಟ್ರೆ ಪಾರ್ಟಿ ಫಂಡ್ ಎಲ್ಲ 3 ಆಟ ಆಡಿ 3 ದಿವಸಕ್ಕೆ ಮುಳುಗಿಸ್ಬಿಡ್ತಾನೆ. ಒಂದ್ ಕೆಲ್ಸ ಮಾಡಿ ಸರ್, ಅಮೆರಿಕಾದಲ್ಲಿ ನನ್ ತಮ್ಮ ಮಂಜಣ್ಣ ಅಂತಿದ್ದಾನೆ, ಅವನು ಕೊಟ್ಬಿಡಿ ಸರ್. ಅವನು ಬರ್ತಿದ್ದಂಗೆ ಪಾರ್ಟಿ ಫಂಡ್ಗೆ ಅಂತ 25 ಲಕ್ಷ ಕೊಡ್ಸ್ಬಿಡ್ತೀನಿ. 25 ಲಕ್ಷ. ಏನ್ ಕ್ಯಾಶಾ ಇಲ್ಲ ಕೂದ್ಲಾ? ಇದೇನ್ ಸರ್ ಕೂದ್ಲು ಅಂತ ಇದ್ದೀರಾ? ಅಕ್ಕಟ, ನಾಗಣ್ಣನನ್ನು ನಿಂದಿಸುವ ನಿನ್ನ ನಾಲಿಗೆ ಸೀಳಿ ಹೋಗಲಿ, ನಿನ್ನ ಕಣ್ಣು ಹಿಂಗೆ ಹೋಗಲಿ. ಇನ್ನೊಮ್ಮೆ ನಾಗಣ್ಣನನ್ನು ನಿಂದಿಸದೆ ಆಗಲಿ ನಿನ್ನ ಟೆಲಿಫೋನ್ ಅನ್ನು ಟ್ಯಾಪ್ ಮಾಡಿಸಿ ಇನ್ಕಮ್ ಟ್ಯಾಕ್ಸ್ ಇಂದ ರೈಡ್ ಮಾಡಿಸ್ಬಿಡುತ್ತೇನೆ. ತಗಡು ನನ್ನ ಮಗನೇ, ಇರೋ ಟೆಲಿಫೋನ್ ಕೆಳಗಡೆ. ಇದೇನಿದು ಕೇಸ ಉಲ್ಟಾ ಆಗೋಯ್ತಲ್ಲ? ಏನ್ಲ ಗುಂಜ, ನನ್ಗೆ ಯಾವ್ದೋ ಟೆಲಿಫೋನ್ ಬಂದಂಗಿತ್ತು. ಯಾವನ ಮೆಂಟ್ಲೆ ನನ್ ಮಗ ಕಣಣ್ಣ, ರಾಂಗ್ ನಂಬರ್. ಓ, ರಾಂಗ್ ನಂಬರ್. ಅಣ್ಣ, ನನ್ ಮೊಬೈಲ್ ವಿಷಯ ಏನಾಯ್ತಣ್ಣ? ಹೋಗಿ ಕಳ್ಕೊಂಡಿರೋ ಮೊಬೈಲ್ ನಾನು ಅವನಿಗೆ ವಾಪಸ್ ಕೊಡ್ತೀನ? ತಗಡು ನನ್ ಮಗನೇ, ಇಡೋ ಫೋನ್ ಅಂತ ನನ್ ಮಗಕ್ಕೆ ಕ್ಯಾಕ ಸುಗಿದ್ಬಿಟ್ಟ ಕಡ್ಲ. ಬರ್ಲಾ? ಭರತ ಕಂಡ ಪ್ರಳಯದಿಂದ. ಅದ್ಯಾವ್ದು ಡಬ್ಬ ಪೊಗ್ಗ ಹೋಗೋನು ಬೇಡ, ಕಾರ್ಟೂನು ಬೇಡ, ನನ್ಗೆ ಮ್ಯೂಸಿಕ್ ಚಾನಲ್ ಬೇಕು. ಏನಂತ ಗಲಾಟೆ? ನೋಡಿ ಚಿಕ್ಕಪ್ಪ, ಆಂಟಿ ನನ್ ಕಾರ್ಟೂನ್ ನೆಟ್ವರ್ಕ್ ನೋಡೋಕೆ ರಿಮೋಟ್ ಕೊಡ್ತಾ ಇಲ್ಲ. ಎಲ್ಲ ಈ ಕಡೆ ಬನ್ನಿ. ಮಕ್ಳು ಕೇಳ್ತಾರ, ಅದನ್ನ ವಾಪಸ್ ಕೊಡು. ಎಕ್ಸ್ಕ್ಯೂಸ್ ಮೀ, ಲೇಡೀಸ್ ಫಸ್ಟ್. ಇಲ್ಲಿ ಯಾವ ಲೇಡೀಸೇ ಕಾಣ್ತಾ ಇಲ್ಲ. ಹೌ ಡೇರ್ ಯು? ಕಾಣ್ತಾ ಇಲ್ವಾ? ಯಾಕೆ ನತ್ಯ? ಅಲ್ಲ, ಹೇಳಿಲ್ಲ ಅಂದ್ರೆ ಗೊತ್ತಾಗಲ್ಲ, ಅದಕ್ಕೆ. ನಿನ್ನ ನೋಡ್ಕೋತೀನಿ. ನೋಡಿ, ಏನು ನೋಡ್ಕೊಳೋದು? ತಗೊಳ್ರ ಮಕ್ಕಳ, ಏನ್ ಬೇಕಾ ನೋಡ್ಕೊಳ್ಳಿ. ಏನು ನೋಡ್ಕೊಳಕ್ ಬರುತ್ತೆ. ಏನು ಗಲಾಟೆ? ಮನೇಲಿ ಒಂದು ಕೋತಿ ಸೇರಿಸಿದ್ಯಲ್ಲ, ಗಲಾಟೆ ಅಲ್ದಿ ನನ್ನ ಸಂಗೀತನ ನಡೆಯುತ್ತೆ. ಬಂದಾಗಿದ್ದ ಕೂತಾಳವಳು. ಹೋಗ್ ಹೋಗಲ್ ಕೇಳೋಗು. ಮಕ್ಕಳ, ಏನ್ ಬೇಕಾ ನೋಡ್ಕೊಳ್ಳಿ. ಏನೇದು ಗಲಾಟೆ? ಬಂದು ಹೇಳ್ತೀನಿ, ಇದನ್ನ ಇಟ್ಕೋ. ಅಯ್ಯೋ, ಅಲ್ಲೋಡಲ್ಲಿ. ಈಗ ನೀನು WWF ನೋಡ್ಬೇಕಲ್ವಾ? ಹೌದು, ಆದ್ರೆ ಈ ಟಿವಿಲಿ ಬರಲ್ವಲ್ಲ. ಆದ್ರೆ ಈ ಕ್ಯಾಸೆಟ್ ಹಾಕಿದ್ರೆ ನೋಡಬಹುದಲ್ವಾ? ಹೌದಾ? ಯಾವ್ದದು ಕ್ಯಾಸೆಟ್?
ಅದೇ ಕ್ಯಾಸೆಟ್ ನಮಗೆ ನಮ್ ಕ್ಯಾಸೆಟ್ ಎಲ್ಲ ಬೇಡ ನಮ್ಗೆ ನಾವು ಟಿವಿ ಪ್ರೋಗ್ರಾಮ್ ನೋಡ್ತೀವಿ ನಾವು ಇಷ್ಟೊತ್ತು ನಮ್ ಪಾರ್ಟಿಲಿ ಇದ್ದ ತಾನ ಪಾರ್ಟಿ ಚಂದ ನೀನು ಕಣ್ಣು ಏನದು ತಕರಾರು? ಅದೇನೋ ಕ್ಯಾಸೆಟ್ ಅಂತೆ ಅಂಕಲ್. ಅವಳು ಹಾಕ್ತೀನಿ ಅಂತಾಳೆ, ಇವನ್ ಬೇಡ ಅಂತಾನೆ. ಹೌದಾ? ಅಂತದಿನ ಇದು ನೋಡೇ ಬಿಡೋಣ. ಅಡಿಗೆ ಮಾಡೋದ್ರಲ್ಲಿ ಏನಿದೆ ಭಯಂಕರ? ಏನಿದು ಮಾಮ? ಅಡಿಗೆ ಪ್ರೋಗ್ರಾಮು ಹೆಂಗಿದೆ? ರುಚಿನೇ ಇಲ್ವಲ್ಲೋ? ಇರಲ್ಲ ಮಾಮ. ಮಕ್ಕಳ ಹೆಂಗೈತೆ WWF? ವೆರಿ ಬ್ಯಾಡ್. ಕ್ಯಾಸೆಟ್ ನಿಮಗೆ ಬೇಕಾಗಿರೋದು ಇಲ್ಲೈತೆ, ನಮ್ಮ ಹತ್ರ ಇದೆ. ಏನಣ್ಣ ಬೋ ಆನಂದವಾಗಿ ಬರ್ತಾ ಇದೀಯಾ? ಅದ್ ಸರಿ, ನಿನ್ನೆ ಅಡ್ಡಾದಲ್ಲಿ ಕಾಣ್ಲಿಲ್ವಲ್ಲ, ಎಲ್ಲ ಹೋಗಿದೆ? ನನ್ ಮೊಬೈಲ್ ಯಾವನ ಕದ್ಬಿಟ್ಟಿದ್ನಲ್ಲ, ಕಂಪ್ಲೇಂಟ್ ಕೊಡೋಣ ಅಂತ ಪೇಟೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ನಣ್ಣ. ಹುಡುಕ್ ಕೊಟ್ರ? ನಿಂದೆ ಕದ್ದ ಮಾಲು ಯಾವನ್ ಕದ್ಕೊಡೋದ್ನ ಹೋಗಲೇ ಅಂತ ಕಳಿಸ್ಬಿಟ್ರು ಕಣ್ಣಣ್ಣ. ಇದೇನಲ್ಲ ಹಿಂಗ್ ಹೇಳ್ತಿದೆ? ನಿನ್ ತಮ್ಮ ಅಮೆರಿಕಾ ದೇಶದ ಕದ್ದು ನಿನ್ಗೆ ಕೊರಿಯರ್ ಆಗಿ ಇಂಡಿಯಾ ಕಳ್ಸಿದ್ನಾ? ಬಿಡ್ತವನು, ನನ್ ತಮ್ಮ ಅಂತವನಲ್ಲ. ಬಾರಿ ಸಾಬೇಸ್ರು. ನಮ್ಗೆ ಯಾಕಪ್ಪ ಇನ್ನೊಬ್ರು ವಿಷಯ, ನಮ್ದೇ ಆಸ್ಕೋ ಒತ್ಕೋ ಅಂದಂಗೆ. ಇನ್ನು ಎಷ್ಟೊತ್ತಾಯ್ತಲ್ಲ ಈ ಕಟಿಂಗು? ಒಂದ್ 5 ನಿಮಿಷ ಕಣ್ಣಣ್ಣ. ಹಂಗಾದ್ರೆ ಪಂಚಾಯತಿ ಆಫೀಸ್ ಹೋಗ್ ಬಂದ್ಬಿಡ್ತೀನಿ, ನಂಗೆ ಓಸಿ ಕಟಿಂಗ್ ಮಾಡಿವಂತೆ. ಆಯ್ತಾಯ್ತು, ಬರ್ಲಾ? ಓಸಿ ನೀನು ಮೊಬೈಲ್ ಕೊಡೋಣ, ನಾನ್ ಮೊಬೈಲ್ಗೊಂದ್ ಕಾಲ್ ಮಾಡ್ಕೊಂಡ್ಬಿಡ್ತೀನಿ. ಕಾಲ್ ಮಾಡ್ಕತೀಯೋ ಕೈ ಮಾಡ್ಕತೀಯೋ ಮಾಡ್ಕೋ. ನಿನ್ಗಿಲ್ಲದಿ ಆಳ್ ಮೊಬೈಲ್ ಇನ್ಯಾಕ್ಲೇಬೇಕು? ತಗೋ, ನಾನ್ ನಿನ್ ಬರ್ಲಾ? ಹಲೋ, ಇದೇನಿದು ನಾಗನ್ ಫೋನಲ್ಲಿ ನನ್ನ ಹೆಸರು ಕೇಳ್ತಾವನೆ? ಹಲೋ, ನಾನೇ ಗುಂಜಪ್ಪ ಮಾತಾಡ್ತಿರೋದು. ತಾವ್ಯಾರ ಸಾ? ಅಮೆರಿಕದಿಂದ ತಮ್ಮ ಮಾತಾಡ್ತಿರೋದು. ನನ್ ತಮ್ಮನ? ತಮ್ಮ ಹೆಂಗಿದ್ಯಪ್ಪ? ಜೈಲಿಂದನಾ? ನಾ ಯಾಕೆ ಜೈಲ್ಗೆ ಹೋಗ್ಲಿ? ನೀ ಯಾವ ನಂಬರ್ ಮಾಡ್ತಾ ಇದ್ದೆ? ಎಲ್ಲ ನಾಗ ಹಂಗಾರಿದ್ ನನ್ ಫೋನ್. ತಮ್ಮ, ಇನ್ಮೇಲಿಂದ ಈ ಮೊಬೈಲ್ ಫೋನ್ ಮಾಡ್ಬೇಡ. ಹೋಟ್ಲ್ ನಂಬರ್ ಕೊಟ್ಟಿದ್ನಲ್ಲ ಅದಕ್ ಮಾಡು, ನಾ ಸಿಗ್ತೀನಿ. ಯಾವ್ದಾದ್ರು ಫೋನ್ ಬಂದಿತ್ತಲ್ಲ? ಯಾವ್ದು ಬಂದಿಲ್ಲ ಕಣಣ್ಣ, ಆದ್ರೆ ಯಾವ್ದೋ ಕಂತ್ರಿ ನಾಯೋ ಕಜ್ಜಿ ನಾಯೋ ಒಂದೇ ಬಡ್ಕತಾ ಇತ್ತು ಕಣಣ್ಣ. ಅಡ್ಕಳ್ಸಿ ನನ್ ಮಗನೇ, ಕಂತ್ರಿ ನಾಯಿ ಎಲ್ಲ ಕಂಡ್ಲ? ನನ್ ಮೊಬೈಲ್ ಸೌಂಡ್ ಡಿಫ್ರೆಂಟ್ ಆಗಿರ್ಲಿ ಅಂತ ನಾಯಿ ಸೌಂಡ್ ಸೆಟ್ ಮಾಡಿಟ್ಟು. ತುಂಬಾ ಚೆನ್ನಾಗೈತೆ ನಮ್ಮ ಮನೆಗ್ ನಾಯ ಬೇಡ, ನೀನೇ ಸಾಕು. ಅಕ್ಕಪತಿ ನನ್ ಮಗನೇ, ಗಂಟ್ಗಳು ವಂಶ ನಿಮ್ದು ಅದ್ ತೆಗ್ದಿಲ್ಲಿಡು. ನೀನೇ ಗಂಟುಗಳ ತಗೊಳ್ಳೋಣ. ಮನೆ ಹತ್ರ ಇರ್ತೀನಿ, ಬಂದು ಸ್ಟೈಲ್ ಆಗಿ ಕಟಿಂಗ್ ಮಾಡು, ಗೊತ್ತಾಯ್ತಾ? ಹೊಸಿ ಫೋನ್ ಕೊಟ್ಟೆ, ಒಂದ್ ಕಾಲ್ ಮಾಡ್ಕೊಂಡ್ಬಿಡ್ತೀನಿ. ನಿನಗಿಲ್ಲ ಯಾಕೋ ಕರ್ದ, ತಗೋ ಮಜ್ಜಾ ಮಾಡೋಗು. ಹಲೋ, ಯಾರು ಇನ್ಸ್ಪೆಕ್ಟರ್ನಾ? ಯಾವನೋ ನೀನು? ಏನು ನನ್ನನ್ನ ಯಾವನು ಅಂತ ಕೇಳ್ತಾ ಇದ್ಯಾ? ಅಯ್ಯ ನಿನ್ನಳೆ ಯಾಂದಳೆ, ನಿನ್ನ ಮಕನ ಯಾವಾಗ್ಲಾದ್ರೂ ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯೇನೋ? ನಿನ್ನ ಮಕಕ್ಕೆ ಪೊಲೀಸ್ ಕೆಲ್ಸ ಬೇರೆ ಕೇಳು. ಓ, ನಿನ್ಗೊಂದ್ ಸರ್ಕಲ್ ಜೀಪ್ ಬೇರೆ ಕೇಳು. ನಿನ್ನಂತ ಗೂಂಡ ಇರೋದ್ರಿಂದಾನೇ ಕಣೋ ನಮ್ಮ ದೇಶ ಎಕ್ಕುಟ್ಟೋಗ್ತಾ ಇರೋದು. ನಾನ್ ಯಾರ್ ಗೊತ್ತಾ? ನಾಗಣ್ಣ, ದೇವನಹಳ್ಳಿಯಿಂದ MP ಸೀಟಿಗೆ ನಿಂತಿರೋನು. ನಮ್ಮೂರಿಂದ ಒಂದು ನಾಯಿ ಬಂದ್ರು ಕೂಡ ಅದಕ್ಕೆ ಸಲಾ ಮಾಡುದು, ಅದ್ರ ಕೆಲ್ಸ ಮಾಡ್ಕೊಡ್ಬೇಕು ನೀನು. ಏನಾದ್ರೂ ಕಮಕ್ ಗಿಮಕ್ ಅಂದ್ಯೋ, ನೀನ್ ಇದ್ದ ಜಾಗದಲ್ಲೇ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ಹುಷಾರ್. ಈಗ ನೀನ್ ಎಲ್ಲಿದ್ಯೋಲೆ? ಲೇಗಿ ಅಂದೆ ನಾಲ್ಗೆ ಕತ್ತರಿಸಿ ನಾಯಿಗೆ ಹಾಕ್ಬಿಡ್ತೀನಿ. ಅಂದು ಇಂದು ಎಂದೆಂದು ಮಾರಮ್ಮನ್ ಗುಡಿ ಮುಂದಿರೋ ಕಟ್ಟೆ ಮೇಲೆ ಕೂತಿರೋ ಅಂತ ಅವನು. ನಿನಗ್ ದಮ್ಮಿದ್ರೆ ಬಾ. ನನ್ ಕೆಲ್ಸ ಮುಗೀತು. ಆಯ್ತಾ? ಐನೋರೆ, ನಮ್ಮ ಅಣ್ಣಂದು ಯೋಗ ಹೆಂಗೈತಿ ಇವತ್ತು? ಅಯ್ಯೋ ಬೇಕು, ನನ್ ಯೋಗಲ್ಲ. ಏನ್ ಯೋಗ? ಸ್ವಲ್ಪ
ಇಂದಿನಿಂದ ಇವ್ರಿಗೆ ಭಾಗ್ಯೋದಯವಾಗುತ್ತೆ. ಅಂತಿಂತ ಭಾಗ್ಯ ಅಲ್ಲ, ಸಕಲ ಕಲಾ ಸೌಭಾಗ್ಯ, ಜೊತೆಗೆ ರಾಜಮರ್ಯಾದೆ ಬೇರೆ. ಎಲ್ಲಾ ಗ್ರಹಗಳು ಹುಚ್ಚ ಬಿಡ್ಸಕ್ ಬಂದ್ರು. ಇಲ್ಲಿ ನಾಗಣ್ಣ ಅಂದ್ರೆ ಯಾರು? ಬಾವಿ MP. ನಾನಿನ್ನು ಎಂಪಿಗೆ ನಿಂತೇ ಇಲ್ಲ. ಆಗ್ಲೇ ಸೆಕ್ಯೂರಿಟಿ, ಎಸ್ಕಾರ್ಟು, ಸನ್ಮಾನ ಎಲ್ಲ. ನನಗ್ ಬೇಡಪ್ಪ, ನನಗ್ ಬೇಡ. ಎಂತಲ್ಲ ಮೇಲೆ ಇದ್ಯಾ ಸೊಮ್ಮೆ ಸ್ವಲ್ಪ ಮರ್ಯಾದೆ ಕೊಡ್ರಿ. ಮರ್ಯಾದೆ ಬೇರೆ ಕೊಡ್ಬೇಕಾ? ಬೇಕು ನಾನ್ ನೋವಾಗ್ತಾ ಇದೆ ಅಣ್ಣ. ಪೊಲೀಸ್ನವ್ರು ಒಂದಿದ್ದಕ್ಕೆ ನೋವಾಗ್ಲಿಲ್ಲ ಕಡ್ಲ. ಯಾಕೆ ಒದಿತಾ ಇದೀವಿ ಅಂತ ಹೇಳ್ದಲೆ ಬಂದ್ರಲ್ಲ, ಅದಕ್ ಬಹಳ ನೋವಾಗ್ತದೆ. ರಾಜೋಗ ಆಯ್ತು ನನ್ ಮಗ. ಅದಕ್ಕಿಂತ ಹೆಚ್ಚಾಗಿ ನನ್ ಮಗ ನೀನು ನೋವಾಯ್ತಾ ಅಂತ ಕೇಳ್ದಲ್ಲ. ಅಣ್ಣ ಮಶ್ರೂಮ್ ಕಟಿಂಗ್ ಮಾಡ್ಲಾ? ಬೇಡ ಕಣ, ಅಮಿತಾಬ್ ಬಚ್ಚನ್ ಕಟಿಂಗ್ ಮಾಡು. ಅದಕ್ಕೆ 5 ರೂಪಾಯಿ ಜಾಸ್ತಿ ಆಗುತ್ತೆ ನೋಡು. ಮತ್ತೆ ಆದ್ರೆ ಅದ್ರ ತಲೆ ಮೇಲೆ ಬಿತ್ತು ತಗೋ. ಇಷ್ಟ ಜನನು ದೊಡ್ಡ ತಗೊಂಡು ಒಟ್ಟಿಗೆ ಬರ್ತಾರ ನೋಡಿದ್ರೆ ಅದೇ ಫ್ಲಾಶ್ ಬ್ಯಾಕ್ ಪೊಲೀಸ್ನವ್ರು ಅದೇ ಜ್ಞಾಪಕ ಬರ್ತಾವೆ. ಇಷ್ಟ ಜನನು ಯಾಕೆ ಬರ್ತಾವ್ರೆ ಅಂತ ಒಸಿ ತಿಳ್ಕೊ. ಟು ದಿ ಸೇಫರ್ ಸೈಡ್ ಐ ಆಮ್ ಎಸ್ಕೇಪಿಂಗ್. ಓಕೆ, ಎಲ್ಲ ದೊರೆಯನಾಗ ಯಾಕ್ರಣ್ಣ ಏನಾಗ್ಬೇಕಾಗಿತ್ತು? ಅವನ್ ತಿಥಿ ಮಾಡ್ಬೇಕು ಎಲ್ಲ. ಅವನು ನಮ್ಮೂರಿನ ಪಂಚಾಯತಿ ಚೇರ್ಮನ್ರಿಗೆ ಫೋನ್ ಮಾಡಿ ಬಾಯಿಗೆ ಬಂದ ಬಗಳವನೆ. ಅಲ್ಕ ನನ್ನ ಮಗ, ಅವನ್ ಸಿಗ್ಲಿ ಕೈ ಕಾಲ್ ಮುರಿತೀವಿ. ಇನ್ನು ಇಲ್ಲೇ ಕೂತಿದ್ನಲ್ಲ, ಎಲ್ಲಿ ಎಸ್ಕೇಪ್ ಆಗದ? ಅಣ್ಣ ಒಂದು ಫೋನ್ ಮಾಡ್ತೀನಿ. ಎಲ್ಲಿ ನಾಯಿ ಬೊಗಳ ಶಬ್ದ ಬರ್ತದೆ ಅಲ್ಲ ಅವನ್ ಇರ್ತಾನೆ. ಹಿಡ್ಕೊಂಡು ನಾಯಿಗೆ ಬಡ್ದಂಗ್ ಬಡೀರಿ ಹೇಳ್ತೀನಿ. ಅಣ್ಣ ಶಾನೆ ನೋವಾಗ್ತೈತಾ? ಈ ನಾನು ನೋಡು, ಅಷ್ಟು ಜನನು ಸೇರ್ಕೊಂಡು ಒಟ್ಟಿಗೆ ಇದ್ದಾಗ ಏನು ನೋವಾಗಿಲ್ಲ ಕಣ. ಕೊನೆಗೊಬ್ಬ ಬಲ್ದ ನನ್ನ ಹಿಡ್ಕೊಂಡು ಚೆನ್ನಾಗಿ ಚಿಂತೆ ಚಿತ್ರಾನ್ನ ಮಾಡ್ಬಿಟ್ಟ. ಅವನ್ ಯಾರಂತ ಗೊತ್ತಾಯ್ತಾ? ಬೆದೆ ಒಳಗೆ ಕತ್ಲೆ ಇತ್ತಲ್ಲ, ಕಂಡ್ಬಿಟ್ರೆ ಎಲ್ಲಿ ಉಳ್ಕಟ್ಟಿ ಚುಚ್ಕೊಂಡ್ಬಿಡ್ತದ ಅಂತ ನಾನು ನೋಡ್ಲಿಲ್ಲ ಕಣ್ಣ. ಮನೆಗೆ ಹೋಗಿ ಎಣ್ಣೆ ನೀರ್ ಹಾಕೊಳ್ಳೋಣ, ಎಲ್ಲ ಸರಿ. ಆಯ್ತಾಯ್ತು ಗುಜ್ಜ. ಯಾವ ಗಳಿಗೆಲಿ ಈ ದರಿದ್ರ ನನ್ ಮಗನ್ ಮೊಬೈಲ್ ತಗೊಂಡು ಅವಾಗ್ಲಿಂದ ಗ್ರಾಚಾರ ತಪ್ಪಲೇ ಇಲ್ಲ. ಇದ್ರ ನಿನಗೆ ಫ್ರೀ ಆಗಿ ಗಿಫ್ಟ್ ಕೊಡ್ತಾ ಇದ್ದೀನಿ, ತಗೊಳಪ್ಪ. ಮಾಡ್ಕೋ, ಇನ್ನು 2 ಐಟಮ್ ಬಾಕಿ ಐತೆ. ಐಟಮ್ ಯಾವ್ದು? ಯಾವ್ದಾ? ನನ್ನ ಮೊಬೈಲ್ ಕದ್ದು ನನಗೆ ಆಟ ಆಡಿಸ್ತಾ ಇದ್ಯಾ? ಹಾಗಾದ್ರೆ ಈ ಪಿಟಿಂಗ್ ಎಲ್ಲ ನಂದ. ಏಯ್ ಪುಸ್ತಕ, ಈ ಗುಂಜ ತಲೆ ಕೈ ಇಟ್ರೆ ಕಟಿಂಗ್, ಮೆದುಳು ಕೈ ಹಾಕಿದ್ರೆ ಪಿಟಿಂಗ್. ಹೆಂಗೆ ಮಂಜಳ? ಅಮೆರಿಕದಿಂದ ಯಾವಾಗ ಬಂದೆ? ನನ್ನ ಮಗನೆ ತಗೊಂಡೋಗು ನಿನ್ ಮೊಬೈಲ್. ಯಾವನಿಗೆ ಓ ಬರ್ಬೇಕು ನಂಜಪ್ಪನವ್ರ ಮಗ ಗುಂಜಪ್ಪನವ್ರು. ಒತ್ತಾರನೆ 7 ಗಂಟೆಗೆ ಬಂದು ಗಡ್ಡೆ ಕೇಳ್ತೀನಿ. ನನ್ ಮಗ 10 ಗಂಟೆಗೆ ಬರ್ತಾ ಇದೆಯಲ್ಲ, ಹೆಂಗೈತೆ ಮೈಗೆ? ಏನ್ ಮಾಡೋದಣ್ಣ, ನಿನಗ್ ನಾನು ಒಬ್ಬನೇ, ನನಗ್ ನಿನ್ನಂತವ್ರು 100 ಜನ. ಎಲ್ ಬಗ್ಳದ?
ಫುಲ್ ಡಿಮ್ಯಾಂಡ್ ಕಣಣ್ಣ. ನಿನಗಂತೂ ಕೆಟ್ಟ ಕೆಲ್ಸ ಏನೂ ಇಲ್ಲ. ಆ? ಸ್ವಲ್ಪ ಕಾದ್ಬಿಟ್ರು ಏನಾಗ್ತದೆ ಈಗ? MP ಟ್ರೈ ಮಾಡ್ತಾ ಇವ್ನಿ ಕಣ್ಲಾ. ಸುಮ್ಮನ್ ಕುಂತ್ಕೊಳ್ಳೇನೋ ಸೋಪ್ ಹಚ್ಚಕ್ಕೆ. ಹಂಗ್ ಬಗಳು. ಅಲ್ಲ ನಾ ಹುಟ್ಟಿದಾಗಿಂದ ಇದೇ ಮಾತನ್ನೇ ಹೇಳ್ತಾ ಇದೀಯ. ಗಂಡಸು ಅಂತ ಹುಟ್ಟಿದ್ಯಾ, ಸುಮ್ಮನ್ ಮೈ ಬೆಳ್ಸ್ಕೊಂಡು ಯಾವ್ದಾದ್ರು ಒಂದು ಉದ್ಯೋಗ ನೋಡ್ಕೋಬಾರ್ದಾ? ಬೇಕು ಪಂತರ ಮಾತಾಡ್ತಿದ್ಯಲ್ಲೋ ನನ್ನ ಮಗನೇ. ನನ್ನ ಕೆಪಾಸಿಟಿಗೆ, ನನ್ನ ಟ್ಯಾಲೆಂಟ್ಗೆ, ನನ್ನ ಪರ್ಸನಾಲಿಟಿಗೆ ಎರಡು ಫುಲ್ ಬಿಲ್ಸ್ ಕೊಟ್ಟು 5,000 ರೂಪಾಯಿ ಸಂಬಳ ಕೊಡುವಂತ ದಣಿ ಈ ಊರಾಗ ಯಾವನವನೇ ಹೇಳು. ನಾನಿಲ್ವಾ? ಏನ್ ಬಗಳ್ದ? ಗಂಜಿ ಕುಡಿಯೋ ನನ್ನ ಮಗನ್ಗೆ ಮೀಸೆ ತಿರುವ ಕೊಬ್ಬ ಅಂದಂಗೆ ನೀನು ನನಗ್ ಕೆಲ್ಸ ಕೊಡ್ತೀಯ? ಉದ್ಯೋಗಂ ಪುರುಷ ಲಕ್ಷಣಂ. 5 ಅಲ್ಲ 6,000 ಕೊಡ್ತೀನಿ. ನನ್ನ ಹತ್ರ ಅಷ್ಟೇ ಕೆಲಸ ಮಾಡ್ತೀಯ? ನೀನ್ ಮಾಡೋ ಕೆಲ್ಸಕ್ಕೆ ಅಷ್ಟೆಂಟ್ ಬೇರೆ ಕೇಳು. ಬಾರ ಸೋಪಚ್ಚು. ಮಾಡ್ಬೇಡ ಕಣೋ. ಈ ಕೆಲ್ಸ ಮಾಡ್ಕೊಂಡೆ ನನ್ ತಮ್ಮನ್ನ ಓದ್ಸಿ ಅಮೆರಿಕದಾಗೆ ಆಫೀಸರ್ ಮಾಡಿವ್ನಿ. ಇಷ್ಟೆಲ್ಲ ಆ ದೊಡ್ಡಣ್ಣನ ಹೊಲದ ಪಕ್ಕ 12 ಎಕರೆ ಜಮೀನು ತಗೊಂಡಿವ್ನಿ. ಒಳ್ಳೆಯವನ್ ಪಕ್ಕ ತಗೊಂಡಿದ್ಯಾ ಕಡ್ಲ. ಉಸಾರ್ ಕಡ್ಲ ಗುಂಜ ಅದು ಅವನ ಹೆಸರಿಗೆ ಬರ್ಸ್ಕೊಂಡ್ಬಿಟ್ಟಾನು. ಅದ್ ಸರಿ ನನ್ ಮಗನೇ, ನಿನ್ ಗೆಟಪ್ ನೋಡಿದ್ಮೇಲೆ ನನ್ಗೆ ಗೊತ್ತಾಯ್ತು. ಚೈನು, ಬ್ರೇಸ್ಲೆಟ್, ವಾಚು, ಉಂಗುರುಗಳು ನೀನ್ ಲೆವೆಲ್ಲೇ ಚೇಂಜ್ ಆಗ್ಬಿಟ್ಟದೆ. ಇದೆಲ್ಲ ಗುಂಜ ಚುಚ್ಚ ಆಗ್ತಾನೆ. ಆಲ್ ಇಂಡಿಯಾ ರೇಡಿಯೋ ಆಡ್ತಾ ಇದೆ. ರೇಡಿಯೋ ಅಲ್ಲ ಕಣ್ಣ, ಮೊಬೈಲು. ನನ್ನ ತಮ್ಮ ಅಮೆರಿಕದಿಂದ ಕಳ್ಸವ್ನೆ. ಹಲೋ, ನೆಗದ್ ಬಿದ್ದೋಗ ಒಸಿ ಬೆಲ್ ಖರ್ಚ್ಕೊಂಡ. ಮೆಲ್ಲ ಖರ್ಚ್ಕೊಳಕ್ ಇದೇನ್ ಪಕ್ಕದಲ್ಲಿರೋ ಯಾಂದಳಿ ಅಂತ ತಿಳ್ಕೊಂಡ. ನಾ ಮಾತಾಡೋದು ಅಮೇರಿಕ ಕೇಳ್ಸದ್ ಬೇಡವಾ? ಹಂಗ ಮಾತಾಡ. ನಿನ್ಗಲ್ಲ, ಇಲ್ಲಿ. ಹಲೋ ತಮ್ಮ, ಅಮೆರಿಕದಾಗೆ ಹೊಸದಾಗಿ ಫ್ಯಾಷನ್, ಕಟಿಂಗು, ಫಿಟ್ಟಿಂಗು ಏನಾದ್ರು ಬಂದಿದ್ರೆ ಕಂಪ್ಯೂಟರ್ದಾಗ ಕಳಿಸ್ಬಿಡು. ಯಾಕೆಂದ್ರೆ ಇಲ್ಲಿರೋರ್ಗೆಲ್ಲ ನಾನೇ ಫ್ಯಾಷನ್ ಕಲ್ಸ್ಬೇಕು. ಇಲ್ಲ ಅಂತಂದ್ರೆ ಈ ನನ್ನ ಮಕ್ಳೆಲ್ಲ ಆದಿಮಾನವ್ರಂಗೆ ಓಡಾಡ್ಕೊಂಡು ಇದ್ದು ಬಿಡ್ತಾರೆ. ಬಿಲ್ಲು ಜಾಸ್ತಿ ಆಗ್ತದೆ, ನೀ ಮಾಡ್ಬಿಡು, ರಾತ್ರಿ ಮಾತಾಡುವಂತೆ. ಅಣ್ಣ, ಈ ಮೊಬೈಲ್ ಯಾವನ ಕಂಡಿಡದ್ನೋ ಅವನಿಗೆ ಫ್ರೀಯಾಗಿ ಸೇವಿಂಗ್ ಮಾಡಿ ತಲೆ ಬೋಳ್ಸಿ ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡ್ಬೇಕು. ನಂದಾಯ್ತು, ನಿಂದ್ ವರ್ಷ. ಅಣ್ಣ ನೋಡು, ಒಳ್ಳೆ ಟೈಮ್ ನೋಡಿ ಅರ್ಜಿ ಗುಜರಾಯಿಸ್ಬಿಡು. ನಾನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲ ನಿನ್ ದಯಾ ಕಣ್ಗುಂಜು. ಹಿಂಗೆ ಮೈಗಳ್ತನ ಬೆಳೆಸ್ಕೊಂಡಿದ್ ಬಿಡ್ಬೇಡ. ಈಗ ಸ್ನಾನ ಮಾಡ್ಬೇಕೇನೋ? ಅರ್ಜಿ ನೆನ್ಪಿರ್ಲಿ. ಬರ್ಲೇ? ನಡಿ. ಎಲ್ಲ ನನ್ನ ಮಗನೇ ಗುಂಜ, ನಾನು ನಿನ್ನ ಅಸ್ಟೆಂಟ್ ಆಗಿ ಸೇರ್ಕೊಳಕ್ಕೆ ಒಳ್ಳೆ ಟೈಮ್ ನೋಡಿ ಅರ್ಜಿ ಗುಜರಾಯಿಸ್ಬೇಕಾ? ನಿನ್ ವಾಚು, ಉಂಗ್ರ, ಚೈನು, ಬ್ರೇಸ್ಲೆಟ್ ನೆಲ್ಲ ಮಾರ್ವಾಡಿ ಅಂಗಡಿಲಿ ಅಡ ಇಡ್ಸಿ ನಿನ್ನ ಫುಲ್ ಬರ್ಬಾದ್ ಮಾಡಿಸಿ ಈ ಊರಲ್ಲಿ ಭಿಕ್ಷೆ ಇತ್ತಂಗ್ ನಾನ್ ಮಾಡಿಸ್ಲಿಲ್ಲ. ನನ್ನ ಹೆಸರು ಕಿತಾಪತಿ ನಾಗನೇ ಅಲ್ಲ. ನೋಡ್ತಾ ನನ್ನ ಮೊಬೈಲ್ ಕಳ್ದಾಗ್ಲಿಂದ ನನಗೂ ನನ್ನ ತಮ್ಮನಿಗೂ ಕನೆಕ್ಷನ್ ಕಟ್ಟಾಬಿಟ್ಟೈತೆ. ಅವನಲ್ಲಿ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾನ ಏನೋ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ ಗುಂಜಣ? ನನ್ನ ಮೊಬೈಲ್ ಇಂದ ನೀನ್ ಕಳೆದ ಇರೋ ಮೊಬೈಲ್ಗೆ ಫೋನ್ ಹಾಕು. ಕಳ್ಳ ಎಲ್ಲೇ ಇದ್ರು ಸಿಕ್ ಬೀಳ್ತಾನೆ. ತಗ ಗುರು, ಎಂತ ಸೂಪರ್ ರೇಡಿಯೋ ಕೊಟ್ಟೆ ಗುರು. ಹಲೋ, ಗುಂಜಪ್ಪ ಮಾತಾಡ್ತಾ ಇರೋದು ದೇವನಹಳ್ಳಿಯಿಂದ. ಆಕಾಶವಾಣಿ ಸಂಪತಿ ವಾರ್ತಾ ಸ್ವಯಂ ತಾಂ. ಪ್ರವಾಚಕ ಬಲದೇವಾನಂದ ಸಾಗರ. ಇದೇನಿದು ಮೊಬೈಲ್ ಅಲ್ಲಿ ಬರೀ ಸಂಸ್ಕೃತ? ಹಲೋ, ನಾನು ಗುಂಜಪ್ಪ ಮಾತಾಡ್ತಾ ಇರೋದು ದೇವನಹಳ್ಳಿಯಿಂದ. ನನ್ನ ಮಗನೇ, ಒಸಿ ವಾಲ್ಯೂಮ್ ಕಮ್ಮಿ ಮಾಡ್ಲಾ? ಮೊಬೈಲ್ ಕೆಟ್ಟಿಟ್ಟೋಗ್ಬಿಟ್ಟು ನಿನ್ನಂಗೆ ನಾನು ಮೊಬೈಲ್ ಆಗಿ ಮಾತಾಡ್ತಾ ಇವ್ನಿ. ಹಲೋ, ನಾನ್ ಸರ್ ಗುಂಜಪ್ಪ ಮಾತಾಡ್ತಾ ಇರೋದು. ತಾವ್ಯಾರ್ ಸರ್? प्रधानमंत्री ने आज पाकिस्तान को भेटी किया। उत्तर भारत में भारी वर्षा के लिए 12 जना मारा गया। कर्नाटक प्रदेश देवनहल्ली में नंजप्पा का बेटा गुंजप्पा ने आस्ति विवाद से मारा गया। ವಾರ್ತೆಯಲ್ಲಿ ನನ್ನ ಹೆಸರು ಹೇಳ್ತಾವನೆ. ಹಲೋ, ನಾನೇ ಗುಂಜಪ್ಪ ಸರ್, ಗುಂಜಪ್ಪ. ಕಟ್ ಮಾಡ್ಬಿಟ್ಟ. ಅದ್ಯಾವ ನನ್ ಮಗನ ಹತ್ರ ನನ್ ಮೊಬೈಲ್ ಐತೋ, ಯಾಕೆ ಹಿಂಗ್ ಕಾಡಿಸ್ತಾವನೆ? ಲೇ ಗುಂಜಾ, ಈ ದಡಿಯ ಕಿತಾಪತಿನಾಗ ಮೊಬೈಲ್ ಯಾವಾಗ ತಗೊಂಡ ಅಂತೀನಿ. ಡೇಟ್ ನಿನ್ ಮೊಬೈಲ್ ತರನೇ ಐತೆ. ಹೌದಾ? ಯಾವ್ದಕ್ಕೂ ಒಂದ್ಸತಿ ಕೇಳೋಗು. ಅಣ್ಣ, ನಾಗಣ್ಣ, ಏನ್ ತಮ್ಮ? ನಿನ್ ಫೋನ್ ತೇಟ್ ನನ್ ಫೋನ್ ಇದ್ದಂಗೆ ಐತೆ. ಯಾಕೇಳೋ? ಕೆಂಪ್ ಸೀರೆ ಉಟ್ಕೊಂಡವ್ರೆಲ್ಲ ನನ್ನ ಹೆಂಡ್ರು ಅನ್ಬಿಡು. ಹಂಗೆ ನನ್ನ ಹೆಂಡ್ರು ಇವತ್ತು ಕೆಂಪ್ ಸೀರೆ ಉಟ್ಕೊಂಡವಳೆ. ಹಂಗಾರ ಕೊಟ್ಬಿಡು. ಕೊಟ್ಟೆ ಅಂದ್ರೆ
ಕೊಡಕ್ಕಿದೆ ನಿಮ್ಮ ಅಪ್ಪನ ಮನೆ ಆಸ್ತಿ ಅಂತ ತಿಳ್ಕೊಂಡೇನ್ಲ. ಅಯೋಗ್ ನನ್ ಮಗನೇ, ನೀನ್ ಎದೆ ಮಾಡ್ದಂಗ್ ಇರ್ಬೇಕು ಅಂತ ನಿನ್ ಫೋನ್ ತರುತ್ತೇನೆ. ಥೇಟ್ ಫೋನ್ ನ ಕಷ್ಟಪಟ್ಟು ಹುಡಿಕೊಂಡ್ ತಗೊಂಬಂದಿವ್ನಿ. ಅಷ್ಟಕ್ಕೂ ನಿನ್ ನಂಬರ್ ಏನ್ ಹೇಳು? 9888202233. ನಂದೆಷ್ಟು ಗೊತ್ತಾ? 3322222819. ಹಂಗಾರೆ ನಮ್ ತಾಯಣ್ಣಗೂ ಇದ್ ನನ್ ಫೋನ್ ಅಲ್ಲ ಬಿಡೋಣ. ಹೆಂಗಾಗಕ್ ಸಾಧ್ಯನಲ್ಲ? ಅಣ್ಣ ಅಣ್ಣ, ನನ್ ಫೋನ್ಗೊಂದು ಕಾಲ್ ಮಾಡ್ಕೊಂಡ್ಬಿಡ್ತೀನಿ, ವಸಿ ಕೊಡೋಣ. ನಿನ್ಗಿಲ್ಲದ್ ಯಾಕ್ಲ ಅವೇಗ್ ನನ್ ಮಗನೇ. ಕಾಲಾದ್ರೂ ಮಾಡ್ಕೋ, ಕೈಯಾದ್ರೂ ಮಾಡ್ಕೋ. ತಗೋ ತಗೋ. ಅವನ್ ನಂಬರ್ಗೆ ಅವನೇ ಮಾಡ್ಕೊಂಡ್ರೆ ಬರೀ ಹೆಂಗೆ ಸೌಂಡೇ ಬರುತ್ತೆ. ಇದೇನಿದು ಹಿಂಗ್ ಸೌಂಡ್ ಬರ್ತಾಯ್ತಲ್ಲ? ಅದು ಹೆಂಗೆ ಸೌಂಡು. ನೀನ್ ಮಾಡಿರೋ ಪಾರ್ಟಿ ಯಾರ ತಾವಲು ಸಖತ್ತ ಕೊರಿತಾ ಕೂತವನೆ. ಅಯ್ಯೋ, ಅವ್ನ ಅಷ್ಟೊಂದೆಲ್ಲ ಮಾತಾಡ್ತಾ ಇದ್ರೆ ನನ್ನ ಮೊಬೈಲ್ ಬಿಲ್ಲು ಬ್ಯಾಟ್ರಿ ಕೇರ್ ಬರ್ತೈತೆ. ಹೌದು, ಮೊದ್ಲು ಮೊಬೈಲ್ ಆಫೀಸ್ ಫೋನ್ ಮಾಡಿ ನನ್ನ ಫೋನ್ ಕಟ್ ಮಾಡಿಸ್ಬಿಡ್ಬೇಕು. ಹಂಗಿಲ್ಲ ಮಾಡ್ಬಿಟ್ಟಿಯ ಕುಂಜ. ಯಾಕೆ? ಅಮೆರಿಕಾದಲ್ಲಿರೋ ನಿನ್ ತಮ್ಮಂಗೂ ನಿಂಗುವೆ ಪರ್ಮನೆಂಟ್ ಆಗಿ ಕನೆಕ್ಷನ್ ಕಿತ್ತೋಯ್ತದೆ. ಹೌದೌದು ಕಣ, ಹಂಗಾಗುತ್ತೆ. ಹಲೋ ಹಲೋ, ನಾ ಗುಂಜಪ್ಪ ಮಾತಾಡ್ತಾ ಇರೋದು. ಸರ್, ನನ್ ಮೊಬೈಲ್ ತಗೊಂಡು ಹ್ಯಾಕಿಂಗ್ ಕಾಡ್ತಾ ಇದ್ದೀರಾ? ಯಾರ್ ನೀವು? ये आकाशवाणी का पंचरंगी कार्यक्रम विविध भारती फरमाइशी फिल्म गाने। सबसे पहले शोर पिक्चर का गाना सुनिए। गायक कलाकार है जेसुदास, गीतकार ओपी नैयर, संगीतकार लक्ष्मीकांत प्यारेलाल। सुनना चाहते हैं दिल्ली से अपू पप्पू कप्पे चिप्पू, कर्नाटक प्रदेश देवनहಳ್ಳಿ से ನಂಜಪ್ಪನ ಮಗ ಗುಂಜಪ್ಪ। ನಾನೇ ಇದು ಶ್ರೀಲಂಕನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಕನ್ನಡ ವಿಭಾಗ. ಇಲ್ಲಿಯವರೆಗೂ ಕನ್ನಡ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಪುಷ್ಪ ನಂಜಪ್ಪ. ನಿಮ್ಮ ಅಕ್ಕ. ನಮ್ಮ ಅಕ್ಕ ಯಾಕೆ ಗಂಡಸ್ ಬಂದಲ್ಲಿ ಮಾತಾಡ್ತಾ ಇದ್ದಾಳೆ? ಯಾವಾಗ ಬಂದೆ? ನೀನ್ ಫೋನ್ ಅಲ್ಲಿ ಮಾತಾಡ್ತಿದ್ದಲ್ಲಪ್ಪ, ಅವಾಗ್ಲೇ ಬಂದೆ. ಡಿಸ್ಟರ್ಬ್ ಮಾಡಬಾರ್ದು ಅಂತ ಸುಮ್ನೆ ಇದ್ದೆ. ನನ್ ಮೊಬೈಲ್ ವಿಷಯ ಮಾತಾಡ್ತಾ ಇದ್ದೆ ಕಣ್ಣಣ್ಣ. ನಾನು ಒಂದು ಭಾಷೆಯಲ್ಲಿ ಮಾತಾಡಿದ್ರೆ ಅವನು ದಿವಸ 10 ಭಾಷೆಯಲ್ಲಿ ಮಾತಾಡಿ ನನ್ ತಲೆಯೆಲ್ಲ ಕೆಡ್ಸಾಕ್ ಬಿಡ್ತೇನೆ ಕಣ್ಣಣ್ಣ. ಅವನು ಯಾವನು ಚದ್ರಂಗಿ ನನ್ ಮಗ ಇರ್ಬೇಕು ಕಣ ಗುಂಜ. ಹಂಗಂತೀಯ ಅಣ್ಣ? ಹೆಂಗಾದ್ರೂ ಜಾಣ್ತನ ಮಾಡಿ ಅವನ ಹತ್ರ ವಸಿ ಮಾತಾಡಿ ನನ್ ಮೊಬೈಲ್ ಇಸ್ಕೊಟ್ಬಿಡ. ಇಲ್ಲಪ್ಪ, ನಾನ್ ಇವತ್ ಯಾರ ತಾನು ಮಾತಾಡಕ್ಕಿಲ್ಲ. ಮೌನ ವ್ರತ. ಈಗ ನನ್ನ ಹತ್ರ ಮಾತಾಡ್ದಲ್ಲಣ್ಣ, ನಂಗೆ ಅವನ ಹತ್ರ 1-2 ಮಾತಾಡೋಣ. ನೋಡ್ಲಾ, ಮಾತಾಡಕ್ ಶುರು ಮಾಡಿದ್ಮೇಲೆ 2 10 ಅವನ ಮಗಕ್ಕೆ ಕ್ಯಾಕರಿಸಿ ಅಂತ ಉಗ್ದು ನಿನ್ ಮೊಬೈಲ್ ಕೊಡ್ತೀನಿ, ಆಯ್ತಾ? ಅಂದಂಗೆ ನಿನ್ ನಂಬರು 1928202233 ತಾನೆಯ? ಶಾನೆ ದಿವಸದಿಂದ ನನ್ ಮೊಬೈಲ್ ಇಲ್ದೆ ಎಲ್ಲ ಬಿದ್ದೋದಂಗ ಆಗೈತಣ್ಣ. ನಿನ್ ದೋಸಿ ಕೊಡೋಣ, ಇಟ್ಕೊಂಡ್ಬಿಡ್ತೀನಿ. ಇಡ್ಕೊಳಪ್ಪ, ಕಾಲ್ ಮಾಡ್ಕೊತೀನಿ. ಒದ್ದೆ ಹಾಕಿ 10 ಮಾಡ್ಕೊಳ್ಳ. ತಗೋ, ಅಲ್ಲೋ ಕೂತ್ಕೊಂಡು ಆರಾಮ ಮಾಡ್ಕೋ. ಭರತ ಕಂಡ ಪ್ರಳಯದಿಂದ. ಹಲೋ ಹಲೋ, ಸನ್ಮಾನ್ಯ ಶ್ರೀ ನಾಗಣ್ಣನವರಿದ್ದಾರೆಯೇ? ಇದೇನಿದು ಒತ್ತರನೇ ನನ್ ಮಗನ ಹೆಸರು ಕೇಳ್ತಾವನೆ. ಹಲೋ, ತಾವ್ ಯಾರ್ ಸಾ? ಬೆಂಗಳೂರಿನಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳ ಪಿ ಎ ಮಾತನಾಡ್ತಾ ಇರೋದು. ನಮಸ್ಕಾರ ಸರ್, ಏನ್ ಸಮಾಚಾರ? ನಾಗಣ್ಣನವರಿಗೆ ದೇವನಹಳ್ಳಿಯಿಂದ MP ಸೀಟ್ಗೆ ಟಿಕೆಟ್ ಸಿಕ್ಕಿದೆ, ಅದನ್ನ ಅವ್ರಿಗೆ ತಿಳಿಸ್ಬೇಕು. ನನ್ ಮಗನ್ಗೆ MP ಸೀಟಾ? ನೀವೇನಾದ್ರೂ ಕೊಟ್ಬಿಟ್ರೆ ಪಾರ್ಟಿ ಫಂಡ್ ಮೂರಲ್ಲೇ ಆಟ ಆಡಿ 3 ದಿವಸಕ್ಕೆ ಮುಳುಗಿಸ್ಬಿಡ್ತಾನೆ. ಒಂದ್ ಕೆಲ್ಸ ಮಾಡಿ ಸರ್, ಅಮೆರಿಕಾದಲ್ಲಿ ನನ್ ತಮ್ಮ ಮಂಜಣ್ಣ ಅಂತಿದ್ದಾನೆ, ಅವನು ಕೊಟ್ಬಿಡಿ ಸರ್. ಅವನು ಬರ್ತಿದ್ದಂಗೆ ಪಾರ್ಟಿ ಫಂಡ್ಗೆ ಅಂತ 25 ಲಕ್ಷ ಕೊಡ್ಸ್ಬಿಡ್ತೀನಿ. 25 ಲಕ್ಷ. ಏನ್ ಕ್ಯಾಶ ಇಲ್ಲ ಕೂದ್ಲ? ಇದೇನ್ ಸರ್ ಕೂದ್ಲು ಅಂತ ಇದ್ದೀರಾ? ಅಕ್ಕಟ, ನಾಗಣ್ಣನನ್ನು ನಿಂದಿಸುವ ನಿನ್ನ ನಾಲಿಗೆ ಸೀಳಿ ಹೋಗಲಿ, ನಿನ್ನ ಕಣ್ಣು ಹಿಂಗೆ ಹೋಗಲಿ. ಇನ್ನೊಮ್ಮೆ ನಾಗಣ್ಣನನ್ನು ನಿಂದಿಸಿದ್ದೇ ಆಗಲಿ ನಿನ್ನ ಟೆಲಿಫೋನ್ ಅನ್ನು ಟ್ಯಾಪ್ ಮಾಡಿಸಿ ಇನ್ಕಮ್ ಟ್ಯಾಕ್ಸ್ ಇಂದ ರೈಡ್ ಮಾಡಿಸ್ಬಿಡುತ್ತೇನೆ. ತಗಡು ನನ್ನ ಮಗನೇ, ಇಡೋ ಟೆಲಿಫೋನ್ ಕೆಳಗಡೆ. ಇದೇನಿದು ಕೇಸ ಉಲ್ಟಾ ಆಗೋಯ್ತಲ್ಲ? ಏನ್ಲ ಗುಂಜ, ನನ್ಗೆ ಯಾವ್ದೋ ಟೆಲಿಫೋನ್ ಬಂದಂಗಿತ್ತು. ಯಾವನ ಮೆಂಟ್ಲೆ ನನ್ ಮಗ ಕಣ, ರಾಂಗ್ ನಂಬರ್. ಓ, ರಾಂಗ್ ನಂಬರ್. ನನ್ ಮೊಬೈಲ್ ವಿಷಯ ಏನಾಯ್ತಣ್ಣ? ಹೋಗಿ ಕಳ್ಕೊಂಡಿರೋ ಮೊಬೈಲ್ ನಾನು ಅವನಿಗೆ ವಾಪಸ್ ಕೊಡ್ತೀರಾ? ತಗಡು ನನ್ ಮಗನೇ, ಇಡೋ ಫೋನ್ ಅಂತ ನನ್ ಮಗಕ್ಕೆ ಕ್ಯಾಕ ಸುಗಿದ್ಬಿಟ್ಟ ಕಡ್ಲ. ಬರ್ಲಾ? ಭರತ ಕಂಡ ಪ್ರಳಯದಿಂದ. ಅದ್ಯಾವ್ದು ಡಬ್ಬ ಪೋಗ ಅದೇ ಚೆನ್ನಾಗಿರುತ್ತೆ. ಹೋಗೋನು ಬೇಡ, ಕಾರ್ಟೂನು ಬೇಡ, ನನ್ಗೆ ಮ್ಯೂಸಿಕ್ ಚಾನಲ್ ಬೇಕು. ಏನಂತ ಗಲಾಟೆ? ನೋಡಿ ಚಿಕ್ಕಪ್ಪ, ಆಂಟಿ ನನ್ ಕಾರ್ಟೂನ್ ನೆಟ್ವರ್ಕ್ ನೋಡೋಕೆ ರಿಮೋಟ್ ಕೊಡ್ತಾ ಇಲ್ಲ. ಎಲ್ಲ ಈ ಕಡೆ ಬನ್ನಿ.
ಏಯ್ ಮಕ್ಳು ಕೇಳ್ತಾರೋ ಅದನ್ನ ವಾಪಸ್ ಕೊಡು. ಎಕ್ಸ್ಕ್ಯೂಸ್ ಮೀ, ಲೇಡೀಸ್ ಫಸ್ಟ್. ಇಲ್ಲಿ ಯಾವ ಲೇಡೀಸೇ ಕಾಣ್ತಾ ಇಲ್ಲ. ಹೌ ಡೇರ್ ಯು? ಕಾಣ್ತಾ ಇಲ್ವಾ? ಯಾಕ್ ನತ್ಯ? ಅಲ್ಲ ಹೇಳಿಲ್ಲ ಅಂದ್ರೆ ಗೊತ್ತಾಗಲ್ಲ ಅದಕ್ಕೆ. ನಿನ್ನ ನೋಡ್ಕೋತೀನಿ. ನೋಡಿ ಏನು ನೋಡ್ಕೊಳೋದು? ತಗೊಳ್ರ ಮಕ್ಕಳ, ಏನ್ ಬೇಕಾ ನೋಡ್ಕೊಳ್ಳಿ ಹೋಗಿ. ಏನು ನೋಡ್ಕೊಳಕ್ ಬರುತ್ತೆ. ಏನ್ ಗಲಾಟೆ? ಮನೇಲಿ ಒಂದು ಕೋತಿ ಸೇರಿಸಿದ್ಯಲ್ಲ, ಗಲಾಟೆ ಅಲ್ದಿ ನನ್ನ ಸಂಗೀತನ ನಡೆಯುತ್ತೆ. ಬಂದಾಗಿದ್ದ ಕೂತಾಳೋಳು. ಹೋಗ್ ಹೋಗಲ್ ಕೇಳೋಗ ಮಕ್ಕಳ, ಏನ್ ಬೇಕಾ ನೋಡ್ಕೊಳ್ಳಿ. ಏನೇ ಅದು ಗಲಾಟೆ? ಬಂದು ಹೇಳ್ತೀನಿ, ಇದನ್ನ ಇಟ್ಕೋ. ಅಯ್ಯೋ ಅಲ್ಲಿ ನೋಡಲ್ಲಿ. ಈಗ ನೀನು WWF ನೋಡ್ಬೇಕಲ್ವಾ? ಹೌದು, ಆದ್ರೆ ಈ ಟಿವಿಲಿ ಬರಲ್ವಲ್ಲ. ಆದ್ರೆ ಈ ಕ್ಯಾಸೆಟ್ ಹಾಕಿದ್ರೆ ನೋಡ್ಬಹುದಲ್ವಾ? ಹೌದಾ? ಯಾವ್ದಾದ್ರು ಕ್ಯಾಸೆಟ್? ಅದೇ ಕ್ಯಾಸೆಟ್. ನೀರು ನಮಗೆ ನಮ್ ಕ್ಯಾಸೆಟ್ ಎಲ್ಲ ಬೇಡ ನಮ್ಗೆ. ನಾವು ಟಿವಿ ಪ್ರೋಗ್ರಾಮ್ ನೋಡ್ತೀವಿ ನಾವು. ಇಷ್ಟೊತ್ತು ನಮ್ ಪಾರ್ಟಿಲಿ ಇತ್ತ ತಾನ ಪಾರ್ಟಿ ಚೇಂಜ ನೀನು. ಕಣ್ಣು ಏನದು ತಕರಾರು? ಅದೇನೋ ಕ್ಯಾಸೆಟ್ ಅಂತೆ ಅಂಕಲ್. ಅವಳು ಹಾಕ್ತೀನಿ ಅಂತಾಳೆ, ಇವನ್ ಬೇಡ ಅಂತಾನೆ. ಹೌದಾ? ಅಂತದಿನ ಇದು ನೋಡೇ ಬಿಡೋಣ. ಅಡಿಗೆ ಮಾಡೋದ್ರಲ್ಲಿ ಏನಿದೆ ಭಯಂಕರ? ಏನಿದು? ಮಾಮ ಅಡಿಗೆ ಪ್ರೋಗ್ರಾಮು ಹೆಂಗಿದೆ? ರುಚಿನೇ ಇಲ್ವಲ್ಲೋ? ಇರಲ್ಲ ಮಾಮ. ಮಕ್ಕಳ ಹೆಂಗೈತೆ WWF? ವೆರಿ ಬ್ಯಾಡ್. ಕ್ಯಾಸೆಟ್ ನಿಮಗೆ ಬೇಕಾಗಿರೋದು ಇಲ್ಲ ಐತೆ, ನಮ್ಮ ಹತ್ರ ಇದೆ. ನಿನ್ನ ಅಲ್ಲ ನೀನಾ? ಇನ್ಯಾರು? ನೀನು ಗಂಡ ಕುಳ್ಳ. ಎಂಟಿ ಬಟ್ಟೆ ಬದಲಾಯಿಸ್ತಾ ಇದ್ರೆ ಕದ್ದು ಮುಚ್ಚಿ ನೋಡ್ತಾರ, ನಾಚಿಕೆ ಆಗಲ್ಲ? ಆಯ್ತು ನಿನ್ನ. ನಿನಗೆ ತಾಳಿ ಕಟ್ಟಿ ಗೌರ್ಮೆಂಟ್ ಸೀಲ್ ಹೊಡೆದಿರೋ ನಾನು ನೋಡ್ತೀನಿ. ನೀನ್ ಪಕ್ಕದ ಮನೆಯನ್ನ ಬಂದ್ ನೋಡ್ತೇನೆ ಅಂದಿಂದ. ಅಂಬಾ ಯಾವ್ದಿದು ಗೂಟ ಕಿತ್ಕೊಂಡ್ ಬಂದಿರೋ ಕೋಣ? ಲೇ, ನಿನ್ಗೆ ಇದು ನ್ಯಾಯವಾಗಿದೆಯೇನೆ? ಸರಿ ಅನಿಸ್ತಾ ಇದೆಯೇನೆ? ಸ್ವಂತ ಗಂಡನ ಮುಂದೆ ಇಟ್ಕೊಂಡು ಯಾವನ ಬೀದಿಲ್ ಹೋಗೋ ದಾಸಿನ ತಳ್ಸ್ಕೊಂತಾ ಇದೆಯಲ್ಲೇ ನಿನ್ನ. ಐ ಹ್ಯಾಡ್ ಎ ಬಿಗ್ ಪ್ರಾಬ್ಲಮ್. ಏನು? ಬೇರೆಯವ್ರ ಹೆಂಡ್ತಿನ ತಪ್ಕೊಳ್ಳೋದಾ? ಕತ್ತು ಉಳ್ಕೊಂಡ್ಬಿಟ್ಟೈತೆ ಕಣ್ಣ. ನಾವೇನ್ ಮಾಡೋಣ? ಉಳುಕ್ ತಗ್ಸಣ ಅಂತ ಕಾಯಿ ಅಂಗಡಿ ಪಾಪಣ್ಣ ಹತ್ರ ಹೋಗಿದ್ನ. ಅವನು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬಿಟ್ಟವನೆ. ಬರೋದು 1 ವಾರ ಆಗುತ್ತಂತೆ. ಅದಕ್ಕೆ ಇಲ್ಲಿ ಬಂದ್ ಸೆಟ್ಲ್ ಆಗ್ಬಿಟ್ಟೇನ? ಲೇ, ಇನ್ನೊಂದು ಸೆಕೆಂಡ್ ನೀನ್ ಇಲ್ಲಿದ್ರೆ ನನ್ ಮಗನೇ ಮಾದೇಶ್ವರನ್ ಬೆಟ್ಟದ ಮೇಲಿಂದ ತಳ್ಬಿಟ್ಟು ನಡಿ. ಇವ್ರನ್ನ ಯಾರು ಅಂತ ತಿಳ್ಕೊಂಡಿದ್ದೀರಾ? ಯಾರು? ನನ್ ಕಾಸ ಅಕ್ಕನ ಮಗ, ನನ್ ಸೋದರಳಿ ಕೃಷ್ಣ. ನಮ್ ಅಂಬಾಬವ ನೀನು, ನಮ್ ಕೃಷ್ಣನು ಚಿಕ್ಕ ವಯಸ್ಸಲ್ಲಿ ಅರ್ಗಿಣಿ ಮರ್ಗಿಣಿ ಮರ್ಗಿಣಿ ಅರ್ಗಿಣಿ ಆಡ್ದಂಗ ಆಡ್ತಾ ಇದ್ರು. ಏನೋ ದುರಾದೃಷ್ಟ, ಜಾತಕ ಕೂಡ್ ಬರ್ಲಿಲ್ಲ. ಅದಕ್ಕೋಸ್ಕರ ಆ ಜಾಗಕ್ಕೆ ನೀವ್ ಒಕ್ಕರ್ಸ್ಕೊಂಡ್ರಿ. ಹಂಗಂತವ ನೆಂಟು ಸ್ಥಾನ ಬಿಡಕಾಯ್ತದ? ಕಳ್ ಸಂಬಂಧ ಬಿಡಕಾಯ್ತದ? ಕಾಯಿ ಅಂಗಡಿ ಪಾಪಣ್ಣ ಬಂದು ಇವನ್ ಕುತ್ಕೆ ಉಳುಕ್ ತಿಕ್ಕ ಗಂಟ ಅವನ್ ಇಲ್ಲೇ ಇರ್ತಾನೆ. ಅಂಬೋ ಅವನ್ ಕರ್ಕೊಂಡ್ ಹೋಗವ, ಹೊರ ತುಂಬಾ ಉಣ್ಣಕ್ಕಿಕ್ಕವ, ಅವನ್ ಕೇಳಿದ್ದೆಲ್ಲ ಕೊಡವ. ಕಾಯ್ತ ಇಲ್ಲಿ ಎಡ್ಕೇಳಕ್ ಬ್ಯಾಟೆಲ್ ಬಸಿ ಕೆಲ್ಸ ಅದೇ ನೋಡ್ಕೊಂಡ್ಬಿಟ್ ಬರ್ತೀನಿ. ಈ ನನ್ ಮಗ ಕೃಷ್ಣನ ಹಳೆ ಪಳುವಳಿಕೆನ ಹೆಂಗಾದ್ರೂ ಮಾಡಿ ಯಾರ್ ಜಾಕೆಟ್ ಹೊಲಿತಾ ಇದೀಯಾ? ಇದು ಪಕ್ಕದ ಮನೆ ಬೂವಮ್ಮಂದು. ನಂದು ಒಂದ್ ಜಾಕೆಟ್ ಇದೆ, ಹೊಲ್ಕೊಡ್ತೀಯ ಬಾವಾ? ನಿನ್ನ ಅಳತೆ ನನ್ನ ಹತ್ರನೇ ಇದೆ ಬಿಡು, ಹೊಲ್ಕೊಡ್ತೀನಿ. ಸರಿ ಬಾವಾ. ನನ್ನ ನಾದ್ನಿ ಊರಿಂದ ಬಂದವಳೆ.
ಇವಳು ಇಟ್ಕೊಂಡು ಏನಾದ್ರು ಒಂದು ಪ್ಲಾನ್ ಮಾಡ್ಬೇಕಲ್ಲ. ನನ್ ಮಗ ಈ ಉಳುಕ್ ನನ್ ಮಗನ ಹೆಂಗಾರು ಮಾಡಿ ಒಂದು ವ್ಯವಹಾರ. ಅಂಬಾ ನಮಸ್ಕಾರ ಕೃಷ್ಣಣ್ಣ, ಬನ್ನಿ ಬನ್ನಿ. ಅಂಬಾ 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 ಮನೇಲಿಲ್ಲ. ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಲ್ಲ. ಏನಣ್ಣ? ಅದು ಕತ್ರಿ ಮೊಂಡಾಗ್ಬಿಟ್ಟಿದೆ. ಹ. ಅಟ್ಟದ ಮೇಲೆ ಇನ್ನೊಂದು ಕತ್ರಿ ಇದೆ. ಪ್ಲೀಸ್ ಸ್ವಲ್ಪ ತೆಕ್ಕೊಡ್ತೀರಾ? ನೀನೇ ಹತ್ತಿ ತಗೋಬೋದಲ್ಲ. ಜೀವನದಲ್ಲಿ ಎಲ್ಲೂ ಮೇಲ್ ಹತ್ತಕ್ ಹೋಗ್ಬೇಡ ಅಂತ ನಮ್ಮ ಮನೆ ಸ್ವಾಮೀಜಿ ಹೇಳ್ಬಿಟ್ಟವ್ರೆ. ನಾನೇನಾರ ಹತ್ರ ಬಿದ್ದು ಸತ್ತೋಗ್ಬಿಡ್ತೀನಿ. ಪ್ಲೀಸ್ ಸ್ವಲ್ಪ ತಗೊಳ್ಳಿ ಹೌದಾ? ಪ್ಲೀಸ್. ಹಂಗಾದ್ರೆ ಬಾ. ತುಂಬಾ ಥ್ಯಾಂಕ್ಸ್. ಬನ್ನಿ ಬನ್ನಿ ಬನ್ನಿ. ಅಪ್ಪ ಏನಿಲ್ಲ ಇದೆ. ಬರೋಣ ಬರೋಣ. ಗಟ್ಟಿಯಾಗಿ ಹಿಡ್ಕೊ. ಆತನ ಎಲ್ಲಿ ಕಾಣ್ತಾ ಇಲ್ಲ. ಅಲ್ಲ ಎಡಗಡೆ ಎಡಗಡೆ ಒಳಕ್ಕೆ ಹಾಕಿ. ಎಲ್ರು ಬನ್ನಿ ಎಲ್ರು ಬನ್ನಿ. ಏನಾಯ್ತಮ್ಮ ಏನಾಯ್ತಮ್ಮ? ಅಳಿ ಅಂದ್ರೆ ಏನಾಯ್ತು? ಹೋಯ್ತು ಹೋಯ್ತು ಮಾವ. ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ 3 ಕಾಸು ಗರಾಜ ಹೋಯ್ತು. ಏನಾಯ್ತಳಿ ಅಂದ್ರೆ? ಏನಾಗೋಯ್ತಾ? ಅಲ್ಲೋಡಲಿ ಈ ನನ್ ಮಗ ನಮ್ ಕಮಲಿ ಸ್ನಾನ ಮಾಡತ್ತ ಅಟ್ಟದ ಮೇಲೆ ಹತ್ತಿ ಇಣಿಕಿ ನೋಡ್ತಾವನೆ. ಇನ್ನೇನಾಗಬೇಕು? ಏನೋ ಈ ಮಾತು ಸತ್ಯನಾ? ಅವಳು ಸ್ನಾನ ಮಾಡ್ತಾ ಇರೋದು ನಂಗೂ ಗೊತ್ತಿಲ್ಲ ಮಾವ. ನೋಡ್ದಾ ಅವನೇ ಒಪ್ಕೊಂಬಿಟ್ಟ. ಇವನ್ ಮಾತ್ರ ಸುಮ್ನೆ ಬಿಡಬಾರ್ದು. ಕಿಸ್ತಿಂಗೆ ಇವನ್ ಕೊಟ್ಟು ಮದುವೆ ಮಾಡ್ಬೇಕು. ನನ್ ಕತ್ ಸರಿ ಆಯ್ತು, ನನ್ ಕತ್ ಸರಿ ಆಯ್ತು. ಅಂಬಾಭವಾನಿನೇ ಅವನು ಕೊಟ್ಟು ಮದುವೆ ಮಾಡ್ಬೇಕಾಗಿತ್ತು. ಆದ್ರೆ ಋಣ ಸಂಬಂಧ ಇರ್ಲಿಲ್ಲ, ಆಗ್ಲಿಲ್ಲ. ಇವಳನ್ನಾದ್ರೂ ಅವನು ಕೊಟ್ಟು ಮದುವೆ ಮಾಡಿದ್ರೆ ಸ್ವರ್ಗದಲ್ಲಿರೋ ನಮ್ಮ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಏನಂತೀರ ಅಳಿಯಂದ್ರೆ? ಈ ಮನೆಗೆ ಸೀನಿಯರ್ ಅಳಿಯ ನಾನು. ಈ ಮನೆಗೆ ಜೂನಿಯರ್ ಅಳಿಯ ನಾನು. ನೀನ್ ಜೂನಿಯರ್ ಆದ್ರೆ ಹೋಗಿ ಬೀದಿ ಜಗ್ಲಿ ಮೇಲೆ ಮಲ್ಕೊಳ. ನೀನು ಸೀನಿಯರ್ ಅಳಿ ಆದ್ರೆ ಹೋಗಿ ದನದ ಕೊಟ್ಟಿಗೆಲ್ ಮಲ್ಕೊಳ್ಳೋ. ಜಾಸ್ತಿ ಮಾತಾಯ್ತು ನಿಂದು ಬಹಳ ಜಾಸ್ತಿ ಆಯ್ತು. ಜಾಸ್ತಿ ಮಾತಾಡ್ಬೇಡ. ನೀನು ಕೂದ್ಲು ಕಿತ್ತು ಬಾಂಡ್ಲಿ ಮಾಡ್ಬಿಡ್ತೀನಿ. ಚಡ್ಡಿ ಕಿತ್ತು ರೋಡಿಗೆ ಎಸ್ತಿ ಬಿಡ್ತೀನಲ್ಲ. ಇನ್ನು ಒಳ್ಳೇದಾಯ್ತು. ಏನು ಒಳ್ಳೇದಾಯ್ತಲ್ಲ? ಏನು ಇರೋದಿಬ್ರು ಅಳಿಯಂದ್ರು ಒಳ್ಳೆ ಹಂದಿ ನಾಯಿ ತರ ಕಿತ್ತಾಡ್ತಾ ಇದ್ದೀರಾ. ಅಕ್ಕಪಕ್ಕದಲ್ಲಿ ಏನ್ ತಿಳ್ಕೊಂಡರು? ಏನ್ ಸಮಾಚಾರ? ಏನ್ ಮಾವ ಮತ್ತಿನ್ನೇನು ದಿನ ಈ ಮಂಚದ ಮೇಲೆ ಮಲ್ಗ್ತಾ ಇದ್ದವನ್ ಯಾವನು? ನೀವೇ. ನಾನ್ ತಾನೆ. ಆ. ಮತ್ತೆ ಈ ನನ್ ಮಗ ಉಳುಕ್ ನನ್ ಮಗ ಬಂದ್ಬಿಟ್ಟು ನನಗ್ ಬಿಟ್ಕೊಡು ಅಂದ್ರೆ ಹೆಂಗ್ ಬಿಟ್ಕೊಡೋದು? ಮಾವ ಆ? ಈ ಮನೆಗ್ ಹೊಸ ಅಳಿಯ ಯಾರು? ತಾವೇ. ಮತ್ತೆ ನಾವು ತಾನೇ ಮಲಗ್ಬೇಕು. ಹೌದು. ಅಳಿಯ ಮನೆ ತೊಳೆಯ ಎದ್ದಾಗಲ್ಲ. ಹಳೆ ಅಳಿಯ ಊರ್ ತೊಳೆಯ ಹೋಗ. ಆ ಊರ್ ಬಿಟ್ಟು ಜಾಸ್ತಿ ಮಾತಾಡ್ಬೇಡ. ನೀನ್ ಜಾಸ್ತಿ ಮಾತಾಡ್ಬೇಡ. ಇರೋದೊಂದು ಮಂಚಕ್ಕೆ ಇಬ್ರು ಕಿತ್ತಾಡ್ತಾ ಇದ್ದೀರಲ್ಲ. ಇದೇನ್ ಮುಖ್ಯಮಂತ್ರಿ ಸೀಟ್ ಕೆಟ್ಟೋಯ್ತಾ? ನೋಡು, ನನ್ಗಿರೋರು ಇಬ್ರು ಹೆಣ್ಮಕ್ಳು, ಇಬ್ರು 2 ಕಣ್ಣಿದ್ದಂಗೆ. ಯಾವ್ದಕ್ ನೋವಾದ್ರೂ ನಾನ್ ಸಹಿಸಲ್ಲ. ನಿಮ್ಮಿಬ್ಬರಿಗೂ ಅನ್ಯಾಯ ಆಗಿದಂಗೆ ನಾನೊಂದು ತೀರ್ಮಾನ ಹೇಳ್ತೀನಿ. ಅದಕ್ಕೆ ನೀವಿಬ್ರು ಒಪ್ಕೋಬೇಕು. ಏನು? ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಒಂದು ಶಿಫ್ಟು, ಅದು ಕಿಸ್ನೊಂದು. ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಗಿನ 6 ಗಂಟೆವರೆಗೂ ದೊಡ್ಡಳಿಯ ಅದು ನಿಂದು. ಹೆಂಗೆ? ರಾತ್ರಿ 12ರಿಂದ ಬೆಳಗ್ಗೆ 6 ಗಂಟೆ ಏನ್ ಮಲ್ಕೊಂಡ್ ಗೊರಕೆ ಹೊಡಿಯಕ? ಭದ್ರಾವತಿ ಫ್ಯಾಕ್ಟ್ರಿ ನೀನ್ ನೈಟ್ ಡ್ಯೂಟಿ ಮಾಡ್ತಾ ಇದ್ದಲ್ಲ, ಹಂಗ ಆರ್ಡರ್ ಮಾಡ್ಬೇಡ ಇಲ್ಲಿ. ಏಯ್, ಮುಚ್ಕೊಳ ಬಾಯಿ. ನನ್ ಮಗಳು ಕೊಟ್ಟು ನಿನಗೆ ಮದುವೆ ಮಾಡಿ 3 ವರ್ಷ ಆಯ್ತು. ಒಂದ್ಸತಿನಾದ್ರೂ ಒಂದು ಉಳುಮಾವಿನಕಾಯಿ ತಿನ್ಸಿದ್ಯಾ? ಒಂದ್ಸತಿನಾದ್ರೂ ವಾಂತಿ ಮಾಡಿಸಿದ್ಯಾ? ನಿಮ್ಮಿಬ್ಬರಿಗೂ ಕೊನೆ ಗಡುವು ಕೊಡ್ತಾ ಇದ್ದೀನಿ. ಇನ್ನೊಂದು ವರ್ಷದೊಳಗಾಗಿ ಒಂದು ಮಗು ಹೆತ್ತು ಯಾರು ನನ್ ಕೈ ಕೊಡ್ತಾರೋ ಅವ್ರಿಗೆ ಈ ಮಂಚ ಮಾತ್ರ ಅಲ್ಲ, ನನ್ನ ಸಮಸ್ತ ಆಸ್ತಿನೂ ಬರೆದು ಬಿಡ್ತೀನಿ. ಇಲ್ಲ ಅಂದ್ರೆ ನಿಮ್ಗೆ ಏನ್ ಮಾಡ್ಬೇಕು ನನಗೆ ಗೊತ್ತು. ಏನು? ಈಗ ನಮ್ ಶಿಫ್ಟ್ ಔಟ್. ಹೋಗ್ತೀನಿ ಹೋಗಲೇ. ಅದಂಗ್ ನೀನ್ ಹೋಗ್ತೀನಿ ಹೋಗ. ನೀನೇನೆ ಗೊತ್ತಾಗಲ್ವ? ಮೊತ್ತ ಯಾರು ಇಲ್ಲ. ನಾನು ನೀನು ಇಲ್ಲಿ ಎಲ್ಲ ಡುಮು ಡುಮು ಡುಮು. ನಮ್ಮ ಮಾವನ್ಗೆ ಏನಾದ್ರು ತಗೊಂಡು ಹೊಡೆದಾಕ್ಬಿಡ್ಬೇಕು. ಅವ್ನ್ ಮಾತ್ರ 6ರಿಂದ 12, ನಮಗೆ ದೆವ್ವಗಳು ಸಂಸಾರ ಮಾಡೋ ಟೈಮಲ್ಲಿ ನಾವು ಮಲ್ಕೊಂಡು ಏನ್ ಮಾಡ್ಬೇಕು? ನಿದ್ರೆ ಮಾಡ್ಬೇಕು. ಅಯ್ಯೋ, ಈ ಟೈಮ್ ಬೇರೆ ಓಡ್ತಾ ಇಲ್ವೇ? ಒಂದ್ ಕೆಲಸ ಮಾಡೋಣ, ಟೈಮೇ ಶಿಫ್ಟ್ ಮಾಡ್ಬಿಡೋಣ. ಸೆಕೆಂಡ್ ಶಿಫ್ಟ್ ನನ್ ಮಗನೇ, ಇನ್ನೂ 2 ಗಂಟೆ ಟೈಮ್ ಇದೆ. ಯಾಕ ಬಾಗಿಲು ಬಡಿತಾ ಇದ್ಯಾ? ನಿನ್ಗೆ 2 ಗಂಟೆ ಎಕ್ಸ್ಟ್ರಾ ಕೊಟ್ರು ನೀನ್ ಯೋಗ್ಯತೆ ಏನು ಅಂತ ಗೊತ್ತಿಲ್ಲ. ತೆಗೆಲೆ ಕರಡಿ ತಲೆ ನನ್ ಮಗನೇ. ಬಾರಲೇ ಬಾರ. ಯಾಕೋ ನಮ್ ಶಿಫ್ಟ್ ಇನ್ನೂ ಮುಗ್ದಿಲ್ಲ, ಯಾಕ ಬಾಗಿಲು ಬಡಿದ್ಯಾ? ಶಿಫ್ಟ್ ಇನ್ನು ಮುಗ್ದಿಲ್ವಾ? ಹಲೋ, ಪ್ಲೀಸ್ ಕಮ್ ದಿಸ್ ಸೈಡ್. ಏನು? ಸಿ ದ ಟೈಮ್. 12 ಗಂಟೆನಾ? ನಾನ್ ಇನ್ನು ಈಗ ಒಳಗಡೆ ಹೋಗೋಗ 10
ಗಂಟೆ ಹೊಡೆದಿತ್ತು. ನಿನ್ ರಬ್ಬರ್ ತರ ಎಳಿತಾ ಇದ್ರೆ 12 ಆಗತ್ತೆ 1 ಆಗತ್ತೆ. ನಡೆಯಲಿ ಆಚೆಗೆ ನಡಿಯ. ಏಯ್ ನೀನ್ ಇಲ್ಲಿ ನಿಂತ್ಕೊಂಡು ಪಿಟಿಲ್ ಕೊಯ್ಬೇಡ, ಹೋಗ ಆಚೆ. ನಮ್ ಟೈಮ್ ಇನ್ನೂ ಮುಗ್ದಿಲ್ಲ. ಬಜಾಜ್ ಬಿಡ್ತೀನಿ. ಇದ್ರಲ್ಲೇನೋ ಮೋಸ ನಡೆದಿದೆ. 12 ಗಂಟೆ ಆಯ್ತು. 10 ಗಂಟೆ ಕಣ. 12 10 ಗಂಟೆ. ಏನೋ ಗಲಾಟೆ. ಗಲಾಟೆ ಏನಿಲ್ಲ ಮಾವ, ಗಲಾಟೆ ಏನಿಲ್ಲ. ಅಲ್ಲಿ ನೋಡು ಟೈಮ್ ಎಷ್ಟು ಅಂತ. ಟೈಮ್ ನೋಡಲ್ಲಿ 12 ಆಯ್ತು. 12 ಆಯ್ತು ತಾನೆ. ಹೌದು. ಮುಚ್ಕೊಂಡು ಆಚೆ ಹೋಗಿ ಕೇಳು. ಇಲ್ಲ ಮಾವ, ಹಾ. ನಾನ್ ಇನ್ನು ಈಗ ಒಳಗಡೆ ಹೋಗೋವಾಗ 10 ಗಂಟೆ ಆಗಿತ್ತು. ಹಾ. ಅಷ್ಟು ಬೇಗ 12 ಗಂಟೆ ಹೆಂಗಾಯ್ತು? ಅಯ್ಯೋ ಇಲ್ಲಿ 12 ಗಂಟೆ ತೋರಿಸ್ತಾ ಇತ್ತಲ್ಲ ಕೃಷ್ಣ. ತೋರಿಸ್ತಾ ಇದ್ದಾನೆ. ಸರಿ ಆಚೆಗೆ. ಹೋಗಿ ಆಚೆ. ಲೇ ಬೇಗ ಬಾರೆ, ಈಗಲೇ 3 ವರ್ಷ ವೇಸ್ಟ್ ಆಗಿದೆ. ಮಗು ಬರೀ ಎತ್ಕೊಡ್ಬೇಕು. ಅಯ್ಯೋ ಕರ್ಮ, ಏನ್ ಎತ್ಕೊಡ್ತೀರೋ ಏನ್ ಕತೆನೋ. ಶಿಫ್ಟ್ ಡಿವೈಡ್ ಮಾಡ್ದಾಗ್ಲಿಂದ ಬರೀ ಜಗಳನೇ ಆಗೋಯ್ತು. ಈ ಮಾವನ್ನ ತಾತನ ಯಾವಾಗ ಮಾಡ್ತಿರೋ ನನ್ಗೆ ಗೊತ್ತಾಗ್ತಾ ಇಲ್ಲ. ರೀ ನಮ್ ಭಾವ ಎಷ್ಟೊಳ್ಳೆಯವ್ರು. ನಾವು ಚೆನ್ನಾಗಿರ್ಲಿ ಅಂತ ಮಂಚನ ನಮ್ಗೆ ಫುಲ್ ಟೈಮ್ ಬಿಟ್ಕೊಟ್ಬಿಟ್ಟು ಅವ್ರ ಚಾಪೆ ಮೇಲೆ ಮಲಗ್ತಾ ಇದಾರಲ್ರಿ. ಮುಳ್ಳಂದಿ ನನ್ನ ಮಗ, ಕಳ್ಳ ನನ್ನ ಮಗ. ಅವನೇನೆ ಬಿಟ್ಕೊಡೋದು. ನಾನೇ ಫಿಟ್ಟಿಂಗ್ ಇಟ್ಬಿಟ್ಟೆ. ಏನ್ ಮಾಡಿದ್ರಿ? ಬುಡ್ಬುಡ್ಕೆ ಅವನ್ಗೆ ದುಡ್ಡು ಕೊಟ್ಬಿಟ್ಟೆ. ನೀವಿಬ್ರು ಈ ಮಂಚದ ಮೇಲೆ ಮಲ್ಕೊಂಡು ಸಂಸಾರ ಮಾಡಿದ್ರೆ ನಿಮಗ್ ಮಕ್ಕಳೇ ಆಗಲ್ಲ ಅಂತೇಳಿ ಹೇಳಿಸ್ಬಿಟ್ಟೆ. ಫುಲ್ ಟೈಮ್ ಮಂಚದ ಮೇಲೆ ನಮಗೆ ಮಜಾ, ಅವನಿಗೆ ನೆಲದ ಮೇಲೆ ಸಜಾ. ಬಾರಲೆ ನನ್ ಮಗನೇ, ಮಂಡ್ರಿಗಪ್ಪ ನನ್ ಮಗನೇ, ನನ್ಗೆ ಮೋಸ ಮಾಡ್ತೀನಲ್ಲ. ಅಯ್ಯೋ ನಿನ್ನೆ ನಿನ್ನೆ ಹೊತ್ತಲೇ. ಬಾರಲೆ, ಬಾರ ಆಚೆಗೆ. ಏನೋ ಏನೋ ನಿಂದು ಫುಲ್ ಟೈಮ್ ಮಂಚ ನಮ್ದೇ ಆಗಿರೋಗಿ ಏನೋ ನಿಂದು ಡಿಸ್ಟರ್ಬೆನ್ಸ್. ಫುಲ್ ಟೈಮ್ ಯಾವನ ಬುಡ್ಬುಡ್ಕೆ ಅವನ್ನ ಕರ್ಕೊಂಡ್ ಬಂದ್ಬಿಟ್ಟು ಅಲ್ಲಾಡಿಸ್ತಾ ಇದೆಯನಲ್ಲೇ. ಮಂಚದ ಮೇಲೆ ಮಲಗ್ಬಿಟ್ರೆ ನನಗ್ ಮಕ್ಳೇ ಆಗಲ್ವಾ? ಯಾರ ಹತ್ರ? ಅಯ್ಯ ನಿನ್ನ ನೀನು 10 ಗಂಟೆ ಇದ್ದಿದ್ದು 12 ಗಂಟೆಗೆ ತಿರುಗಿಸ್ಬಿಟ್ಟು ನಮಗ್ ಮೋಸ ಮಾಡಿದ್ದು. ಅದಕ್ಕೆ ನಾನ್ ನಿನಗ್ ಬುಡ್ಬುಡ್ಕೆ ನೀನ್ ಸ್ವಲ್ಪ ಓವರ್ ಆಯ್ತು. ನಿಂದು ಕೂಡ ಬಹಳ ಏ, ಜಾಸ್ತಿ ಮಾತಾಡ್ಬೇಡ. ಮಾತಾಡ್ಬೇಡ. ಕೂದಲು ಪಡಿಸಿ ಬೋರ್ ಮಾಡ್ಬಿಡ್ತೀನಿ. ಬಾಗಿಲು ತೆಗೀರಿ. ಲೇ ಮಾವ ಬಾರೋ, ಇವತ್ತೆರಡರಲ್ಲಿ ಒಂದ್ ಆಗ್ಲೇಬೇಕು. ಬಾರಲ್ಲ ಅಯ್ಯಪ್ಪ. ದೂರ ದೂರ ಆಚೆ. ಮಾವ ದೇವಸ್ಥಾನದಿಂದ ನಾಳೆ ಬರ್ತೀನಿ ಅಂತೇಳಿ ಇವತ್ತೇ ಬಂದ್ಬಿಟ್ಟಲ್ಲ. ನನ್ ಕತೆ ಹಂಗಿರ್ಲಯ್ಯ. ನಿಮ್ಮಿಬ್ಬರು ಜಗಳನ ಇಡೀ ಊರೇ ನಿಂತ್ಕೊಂಡು ಕೇಳಿಸ್ಕೊಂತ ಆಯ್ತಲ್ಲ. ಏನ್ ಸಮಾಚಾರ? ಇನ್ನೇನ್ ಮಾವ, ಸುಳ್ಳು ಶಾಸ್ತ್ರ ಹೇಳ್ಬಿಟ್ಟು ನನ್ಗೆ ಮೋಸ ಮಾಡ್ತಾವ್ ನೀನು. ನೋಡು ಮಾವ, ನಿನ್ನ ಆಸ್ತಿ ನೋಡಿಬೇಕು ಅಂತ ಸಂಚ್ ಮಾಡಿದ್ದೆ, ಅದಕ್ಕೆ ನಾನು ಹಂಗ್ ಮಾಡಿದೆ. ಏಯ್ ನೀನ್ ಸ್ವಲ್ಪ ಓವರ್ ಆಯ್ತು ನಿಂದು. ನಿಂದ ಅದಕ್ಕಿಂತ ಓವರ್ ಆಗ್ತದೆ. ಬೇಡ ನೋಡು. ನಿನ್ ತಲೆ ಬೋಳ್ಸ್ಬೇಕಾಗಿತ್ತು. ಮುಚ್ಕೊಳ್ರೋ ಬಾಯಿ. ಕೇವಲ ಒಂದು ಮಂಚಕ್ಕೋಸ್ಕರ ಕಿತ್ತಾಡೋ 3 ಕಾಸ್ಗೂ ಬೆಲೆ ಇಲ್ದಲೇ ಇರೋ ನನ್ನ ಮಕ್ಕಳು ಅಂತ ಗೊತ್ತಾಗಿ ನಿಮ್ಮನ್ನ ನಂಬ್ಕೊಂಡಿದ್ರೆ ಸಾಯವರೆಗೂ ನನ್ನ ತಾತನ ಮಾಡಲ್ಲ ಅಂತ ನಾನು ಒಂದು ದೃಢ ನಿರ್ಧಾರವನ್ನು ಕೈಗೊಳ್ಳಬೇಕಾಯ್ತು. ಏನದು? ಏನ ಮಹಾರಾಣಿ ಪಟ್ಟ ಧರಿಸಿ. ಅಕ್ಕ ಅವ್ರು ಯಾರೋ ಗೊತ್ತಾಗ್ಲಿಲ್ವಲ್ಲ ಮಾವ? ನಿಮ್ಮತ್ತೆ ನಿಮಗೆ ಚಿಕ್ಕಮ್ಮ. ಇಡಿಯಟ್ಸ್, ನೀನ್ ಮದ್ವೆ ಆಗಿ 5 ವರ್ಷ ಆಯ್ತು, ನೀನ್ ಮದ್ವೆ ಆಗಿ 2 ವರ್ಷ ಆಯ್ತು. ನಿಮ್ಮನ್ನ ನಂಬ್ಕೊಂಡಿದ್ರೆ ನನ್ನ ತಾತನ್ ಮಾಡಲ್ಲ. ಅದಕ್ಕೋಸ್ಕರ ನನ್ನ ವಂಶವನ್ನ ನಾನೇ ಉದ್ಧಾರ ಮಾಡಿಕೊಳ್ಳಬೇಕು ಅನ್ನೋ ಸದುದ್ದೇಶದಿಂದ ಈ ರೂಪಸಿಯನ್ನು ವಿವಾಹವಾಗಿ ಬಂದಿದ್ದೇನೆ. ಇನ್ಮೇಲೆ ಪರ್ಮನೆಂಟ್ ಆಗಿ ಮಂಚ ನಂದೆ. ದೊಡ್ಡ ಮಗಳೇ ನಿಂದು ಆ ಕಡೆ ಜಗ್ತಿ, ಚಿಕ್ಕ ಮಗಳೇ ನಿಂದು ಈ ಕಡೆ ಜಗ್ತಿ. ಏಯ್ ಜಾಗ ಖಾಲಿ ಮಾಡಿ. ಕಮ್ ಆನ್ ಡಾರ್ಲಿಂಗ್. ಏಯ್ ಲೋಬರ್ಸ್, ಡೋಂಟ್ ಡಿಸ್ಟರ್ಬ್ ಮೀ. ಬಾರೆ ಬಾರೆ